ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 881 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 4ನೇ ಜೂನ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಬೆಂಗಳೂರಿನಲ್ಲಿ 153 ಎಕರೆ ವಿಸ್ತೀರ್ಣದ ಹೊಸ ಜೈವಿಕ ಉದ್ಯಾನವನವನ್ನು ಎಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ? ವೇರ್ ಈಸ್ ದ ನ್ಯೂ 153 acre ಬಯೋಲಾಜಿಕಲ್ ಪಾರ್ಕ್ ಇನ್ ಬೆಂಗಳೂರು ಬೀಯಿಂಗ್ ಡೆವಲಪ್? ನಮ್ಮ ಬೆಂಗಳೂರಿನಲ್ಲಿ 153 ಎಕರೆ ವಿಸ್ತೀರ್ಣದಲ್ಲಿ ಒಂದು ಜೈವಿಕ ಉದ್ಯಾನವನವನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಇಟ್ ಈಸ್ ಸಿಮಿಲರ್ ಟು ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ ಹೇಗಿರುತ್ತೆ, ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಈ ಒಂದು ಪಾರ್ಕನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಈ ರೀತಿಯ ಹೊಸ ಉದ್ಯಾನವನವನ್ನು ಎಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಇದನ್ನ ಯಲಹಂಕದ ಬಳಿ ಇರ್ತಕ್ಕಂಥ ಒಂದು ಮಾದಪ್ಪನಹಳ್ಳಿ ಪ್ರದೇಶದಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಈ ಒಂದು ಪಾರ್ಕ್ನ ವಿಶೇಷತೆಗಳೇನು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಪಾಯಿಂಟ್ ನಂಬರ್ 1 ಏನು ಅಂದ್ರೆ, ಇದರ ಒಟ್ಟು ವಿಸ್ತೀರ್ಣವನ್ನ ನಿಮಗೆ ಕೇಳಬಹುದಾಗಿರುತ್ತೆ. 153 acres ಅಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಇದು ಯಲಹಂಕದ ಬಳಿ ಇರ್ತಕ್ಕಂಥ ಮಾದಪ್ಪನಹಳ್ಳಿಯಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಇದು ಸಿಟೀಸ್ ಲಾರ್ಜೆಸ್ಟ್ ಗ್ರೀನ್ ಸ್ಪೇಸ್ ಆಗುತ್ತೆ. ಅಂದ್ರೆ ನಮ್ಮ ನಗರದ ಅತಿ ದೊಡ್ಡ ಹಸಿರು ಪ್ರದೇಶವಾಗಿ ಇದನ್ನ ನಿರ್ಮಾಣ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಬಯೋಲಾಜಿಕಲ್ ಪಾರ್ಕ್ ನಲ್ಲಿ ಏನೇನು ಇರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರೆ, ಇಲ್ಲಿ ಇಂದಿರಾ ಗಾಂಧಿ ಬಯೋಲಾಜಿಕಲ್ ಪಾರ್ಕ್ ಅಂತ ಕರಿತೇವೆ. ಅಂದ್ರೆ ಈ ಒಂದು ಪಾರ್ಕ್ಗೆ ಏನಂತ ನಾಮಕರಣ ಮಾಡ್ತಾ ಇದ್ದಾರೆ ಅಂದ್ರೆ, ಇಂದಿರಾ ಗಾಂಧಿ ಬಯೋಲಾಜಿಕಲ್ ಪಾರ್ಕ್ ಅಥವಾ ಇಂದಿರಾ ಗಾಂಧಿ ಜೈವಿಕ ಉದ್ಯಾನವನ ಅಂತ ಇದಕ್ಕೆ ನಾಮಕರಣ ಮಾಡ್ತಾ ಇದ್ದಾರೆ. ಇದರ ಜೊತೆ ದೇರ್ ವಿಲ್ ಬಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ಡ್ ಪಾರ್ಕ್, ಅಂದ್ರೆ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ಪಕ್ಷಿ ಉದ್ಯಾನವನವನ್ನು ಕೂಡ ನಾವು ಇದರಲ್ಲಿ ನೋಡಬಹುದಾಗಿರುತ್ತೆ. ಅದರ ಜೊತೆಗೆ ಕೆಂಪೇಗೌಡ ಝೂ, ಕೆಂಪೇಗೌಡರ ಹೆಸರಿನಲ್ಲಿ ಒಂದು ಮೃಗಾಲಯವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಾಲು ಮರದ ತಿಮ್ಮಕ್ಕ ಅರ್ಬೋರೇಟಮ್ ಅಂತ ಹೇಳ್ತೇವೆ. ಅರ್ಬೋರೇಟಮ್ ಅಂದ್ರೆ ಬೇರೆ ಬೇರೆ ಪ್ರಭೇದಗಳ ಸಸ್ಯಗಳನ್ನ ಬೆಳೆಸ್ತಕ್ಕಂಥದ್ದನ್ನ ಅರ್ಬೋರೇಟಮ್ ಅಂತ ಹೇಳ್ತೇವೆ. ಸಾಲು ಮರದ ತಿಮ್ಮಕ್ಕ ಇವರ ಹೆಸರಲ್ಲಿ ಒಂದು ಅರ್ಬೋರೇಟಮ್ ಅನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ. ಇಲ್ಲಿರ್ತಕ್ಕಂಥ ಯೂಕ್ಯುಲೆಪ್ಟಸ್ ಅಂದ್ರೆ ಆ ಪ್ರದೇಶದಲ್ಲಿ ಹೆಚ್ಚಾಗಿ ಈ ಒಂದು ನೀಲಗಿರಿ ಮರಗಳು ಹೆಚ್ಚಾಗಿ ಇರುವ ಕಾರಣದಿಂದ ಆ ಯೂಕ್ಯುಲೆಪ್ಟಸ್ ಟ್ರೀಸ್ನೆಲ್ಲ ರಿಮೂವ್ ಮಾಡಿ ಈ ಭಾಗದಲ್ಲಿ ನಮ್ಮ ಭಾರತ ದೇಶದ ಅಥವಾ ನಮ್ಮ ಸದರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿರ್ತಕ್ಕಂಥ ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟಗಳೇನಿದೆ, ಇಲ್ಲಿ ಬೆಳೀತಕ್ಕಂಥ ಸ್ಪೀಶೀಸ್ ಅಥವಾ ಪ್ರಭೇದದ ಸಸ್ಯಗಳನ್ನ ಈ ಮಾದಪ್ಪನಹಳ್ಳಿ ಬಯೋಲಾಜಿಕಲ್ ಪಾರ್ಕ್ ನಲ್ಲಿ ಡೆವಲಪ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇದೊಂದು ಉತ್ತಮವಾಗಿರ್ತಕ್ಕಂಥ ನಿರ್ಧಾರವಾಗಿರುತ್ತೆ. ಬಿಕಾಸ್ ನಮಗೆ ಗೊತ್ತು ಯೂಕ್ಯುಲೆಪ್ಟಸ್ ಅಂತಕ್ಕಂಥದ್ದು ಅಂತರ್ಜಲದ ನೀರನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಪ್ಲಾಂಟ್ ಆಗಿರೋದ್ರಿಂದ ನಮ್ಮ ನೇಟಿವ್ ಸ್ಪೀಶೀಸ್ ಆಗಿರ್ತಕ್ಕಂಥ ಪಶ್ಚಿಮ ಘಟ್ಟಗಳ ಸಸ್ಯ ಪ್ರಭೇದಗಳನ್ನ ಇಲ್ಲಿ ನೆಡ್ತಾ ಇರ್ತಕ್ಕಂಥದ್ದು ಒಂದು ಉತ್ತಮವಾಗಿರ್ತಕ್ಕಂಥ ನಿರ್ಧಾರವಾಗಿರುತ್ತೆ. ಹಾಗಿದ್ರೆ ಈ ಒಂದು ಪಾರ್ಕ್ ನ ಜೊತೆಗೆ ನಮಗೆ ಬೆಂಗಳೂರಿನಲ್ಲಿ ಆಲ್ರೆಡಿ ಇರ್ತಕ್ಕಂಥ ಕಬ್ಬನ್ ಪಾರ್ಕ್ ಮತ್ತೆ ಲಾಲ್ ಬಾಗ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಬೇಸಿಕ್ ಮಾಹಿತಿಯನ್ನ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಈ ಕಬ್ಬನ್ ಪಾರ್ಕ್ ಅಂತಕ್ಕಂಥದ್ದು 1870 1870ರಲ್ಲಿ ಬ್ರಿಟಿಷರಿಂದ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಒಂದು ಪಾರ್ಕ್ ಆಗಿರುತ್ತೆ. ಈ ಒಂದು ಪಾರ್ಕ್ ಏನಿರುತ್ತೆ, ಇದಕ್ಕೆ ಮೂಲತಃ ಬೇರೆ ಹೆಸರು ಇರುತ್ತೆ. ಮುಂಚೆ ಏನಂತ ಕರೀತಾ ಇದ್ರು ಅಂತ ಅಂದ್ರೆ, ಇದನ್ನ ಮೀಟ್ಸ್ ಪಾರ್ಕ್ ಅಂತ ಕರೀತಾ ಇದ್ರು. ಹಾಗಿದ್ರೆ ಮೀಟ್ಸ್ ಅಂದ್ರೆ ಯಾರು? ಮೀಟ್ಸ್ ಅಂದ್ರೆ ಸರ್ ಜಾನ್ ಮೀಡೆ ಅಂತ ಹೇಳ್ತೇವೆ. ಅವರು ಆಕ್ಟಿಂಗ್ ಕಮಿಷನರ್ ಆಫ್ ಮೈಸೂರು ಆಗಿರ್ತಾರೆ. ಅಂದ್ರೆ ಮೈಸೂರಿನ ಹಂಗಾಮಿ ಆಯುಕ್ತರಾಗಿರ್ತಕ್ಕಂಥ ಸರ್ ಜಾನ್ ಮೀಡ್ ಅವರ ಹೆಸರನ್ನ ಮುಂಚೆ ಇಟ್ಟಿರ್ತಾರೆ. ಅದಾದ ನಂತರ ಇದಕ್ಕೆ ಮರುನಾಮಕರಣ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಮರುನಾಮಕರಣ ಯಾರ ಹೆಸರಿನ ಮರುನಾಮಕರಣ ಮಾಡ್ತಾರೆ ಅಂದ್ರೆ, ಸರ್ ಮಾರ್ಕ್ ಕಬ್ಬನ್ ಅವರ ಹೆಸರನ್ನ ಮರುನಾಮಕರಣ ಬರ್ತಾರೆ. ಇವರು ಲಾಂಗೆಸ್ಟ್ ಸರ್ವಿಂಗ್ ಕಮಿಷನರ್ ಆಫ್ ದಟ್ ಟೈಮ್, ಅಂದ್ರೆ ಆ ಸಮಯದಲ್ಲಿ ಅತ್ಯಂತ ದೀರ್ಘಾವಧಿಯ ಆಯುಕ್ತರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಂತಹ ಸರ್ ಮಾರ್ಕ್ ಕಬ್ಬನ್ ಅವರ ಹೆಸರನ್ನ ಈ ಒಂದು ಪಾರ್ಕ್ಗೆ ಮರುನಾಮಕರಣ ಮಾಡಲಾಗುತ್ತೆ. ಅದಾದ ನಂತರ 1927 ಮತ್ತೊಮ್ಮೆ ಇದನ್ನ ಮರುನಾಮಕರಣ ಮಾಡ್ತಾರೆ. ಈ ಸತಿ ಏನಂತ ಮರುನಾಮಕರಣ ಮಾಡ್ತಾರೆ ಅಂದ್ರೆ, ಶ್ರೀ ಚಾಮರಾಜೇಂದ್ರ ಪಾರ್ಕ್ ಅಂತ ಇದಕ್ಕೆ ಮರುನಾಮಕರಣ ಮಾಡ್ತಾರೆ. ಏನಕ್ಕೆ ಈ ಹೆಸರನ್ನ ಕೊಡ್ತಾರೆ ಅಂದ್ರೆ, ಈ ಪಾರ್ಕ್ ಅನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅಥವಾ ಡೆವಲಪ್ ಮಾಡಲಿಕ್ಕೆ ಸಾಕಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿರ್ತಕ್ಕಂಥ ಮಹಾರಾಜ ಚಾಮರಾಜೇಂದ್ರ ಒಡೆಯರ್ 10 ಇವರ ಒಂದು ಕೊಡುಗೆಗಳೇನಿರುತ್ತೆ, ಆ ಒಂದು ಕೊಡುಗೆಗಳಿಗೆ ನೀಡುವ ಗೌರವವಾಗಿ ಇದಕ್ಕೆ ಮತ್ತೊಮ್ಮೆ 1927ರಲ್ಲಿ ಮರುನಾಮಕರಣ ಆಗಿರ್ತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಅದರ ಜೊತೆಗೆ
ಈ ಒಂದು ಪಾರ್ಕ್ ಅನ್ನ ವಿನ್ಯಾಸ ಮಾಡಿದ್ಯಾರು, ಡಿಸೈನ್ ಮಾಡಿದ್ಯಾರು ಅಂತ ನಾವು ನೋಡೋದಾದ್ರೆ ಸೊ ಅವರನ್ನ ನಾವು ಮೇಜರ್ ಜನರಲ್ ರಿಚರ್ಡ್ ಸ್ಯಾಂಕಿ ಅಂತ ಕರಿತೇವೆ. ಸೊ ಯಾರಿವರು ಅಂತ ನಾವು ನೋಡೋದಾದ್ರೆ ಸೊ ಬ್ರಿಟಿಷ್ ಚೀಫ್ ಇಂಜಿನಿಯರ್ ಆಫ್ ಮೈಸೂರು, ಅಂದ್ರೆ ಮೈಸೂರಿನ ಬ್ರಿಟಿಷ್ ಮುಖ್ಯ ಎಂಜಿನಿಯರ್ ಆಗಿರ್ತಕ್ಕಂಥ ರಿಚರ್ಡ್ ಸ್ಯಾಂಕಿ ಅವರು ಈ ಒಂದು ಪಾರ್ಕ್ ಅನ್ನ ವಿನ್ಯಾಸ ಮಾಡಿರ್ತಾರೆ. ಸೊ ಇನಿಷಿಯಲಿ ಅದು 100 ಎಕರೆಗಳಲ್ಲಿ ಇದನ್ನ ಡೆವಲಪ್ ಮಾಡ್ತಾರೆ. ಸೊ ಅದಾದ್ಮೇಲೆ ಇದನ್ನ 300 ಎಕರೆಗೆ ಎಕ್ಸ್ಪ್ಯಾಂಡ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಈ ಒಂದು ಪಾರ್ಕ್ ಏನಿದೆ ಇದರಲ್ಲಿ ಬರ್ತಕ್ಕಂಥ ಕೆಲವೊಂದು ವಿಶೇಷತೆಗಳೇನು ಅಂತ ನಾವು ನೋಡೋದಾದ್ರೆ ಕೆಲವೊಂದು ರಾಕ್ ಫಾರ್ಮೇಶನ್ ಅಂದ್ರೆ ನೈಸರ್ಗಿಕ ಶಿಲಾ ರಚನೆಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಬ್ಯಾಂಬೂ ಗ್ರೋವ್ಸ್ ಅಂದ್ರೆ ಬಿದುರಿನ ಒಂದು ಪೊದೆಗಳನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಕೆಲವೊಂದು ಲ್ಯಾಂಡ್ಸ್ಕೇಪ್ ಗಾರ್ಡನ್ ಗಳನ್ನ ಹೊಂದಿರತಕ್ಕಂಥ ಒಂದು ಪಾರ್ಕ್ ಆಗಿ ಸೊ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅದರ ಜೊತೆಗೆ ಸೊ ಇದರಲ್ಲಿರ್ತಕ್ಕಂಥ ಇನ್ನೂ ಹಲವಾರು ವಿಶೇಷತೆಗಳನ್ನ ನಾವು ನೋಡೋದಾದ್ರೆ ಒಂದನ್ನ ಅಟ್ಟಾರ ಕಚೇರಿ ಅಂತ ಕರೀತೇವೆ. ಅಟ್ಟಾರ ಕಚೇರಿ ಇಸ್ ನಥಿಂಗ್ ಬಟ್ ಇದನ್ನ ಹೈಕೋರ್ಟ್ ಅಂತ ನಾವು ಹೇಳ್ಬೋದಾಗಿರುತ್ತೆ. ಅದರ ಜೊತೆಗೆ ಸ್ಟೇಟ್ ಸೆಂಟ್ರಲ್ ಲೈಬ್ರರಿ, ರಾಜ್ಯ ಕೇಂದ್ರ ಗ್ರಂಥಾಲಯವನ್ನ ನಾವು ನೋಡ್ಬೋದಾಗಿರುತ್ತೆ. ಸ್ಟ್ಯಾಟ್ಯೂಸ್ ಆಫ್ ಕ್ವೀನ್ ವಿಕ್ಟೋರಿಯಾ ಮತ್ತೆ ಸರ್ ಮಾರ್ಕ್ ಕಬ್ಬನ್, ಸೊ ಕ್ವೀನ್ ವಿಕ್ಟೋರಿಯಾ ಮತ್ತೆ ಮಾರ್ಕ್ ಕಬ್ಬನ್ ರವರ ಪ್ರತಿಮೆಗಳನ್ನ ಕೂಡ ಸೊ ಈ ಒಂದು ಭಾಗದಲ್ಲಿ ನಾವು ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ನಾವೀಗ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ 1760 1760ಯಲ್ಲಿ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಒಂದು ಪಾರ್ಕ್ ಇದಾಗಿರುತ್ತೆ. ಸೊ ಈ ಪಾರ್ಕ್ ಅನ್ನ ಕಮಿಷನ್ ಮಾಡಿದ್ಯಾರು, ನಿಯೋಜನೆ ಮಾಡಿದ್ಯಾರು ಅಂತ ನಾವು ಹೇಳೋದಾದ್ರೆ ಹೈದರ್ ಅಲಿ ಅವರು ಈ ಪಾರ್ಕ್ ಅನ್ನ ಕಮಿಷನ್ ಮಾಡಿರ್ತಕ್ಕಂಥ ಮೊದಲ ವ್ಯಕ್ತಿ ಆಗಿರ್ತಾರೆ. ಸೊ ದಟ್ ವಾಸ್ ಇನ್ 1760s ಅಂದ್ರೆ 1760ರ ದಶಕದಲ್ಲಿ ಹೈದರ್ ಅಲಿ ಅವರು ಈ ಒಂದು ಪಾರ್ಕ್ ನ ನಿರ್ಮಾಣವನ್ನ ನಿಯೋಜನೆ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಅದನ್ನ ವಿಸ್ತೃತಗೊಳಿಸಿರ್ತಕ್ಕಂಥವ್ರು ಯಾರು ಅಂತ ನಾವು ನೋಡೋದಾದ್ರೆ ಟಿಪ್ಪು ಸುಲ್ತಾನ್ ಇದನ್ನ ವಿಸ್ತೃತಗೊಳಿಸ್ತಾರೆ. ಸೊ ಟಿಪ್ಪು ಸುಲ್ತಾನ್ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಪಾರ್ಕ್ಗೆ ಎಕ್ಸೋಟಿಕ್ ಪ್ಲಾಂಟ್ಸ್ ಅನ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ಎಕ್ಸೋಟಿಕ್ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಒಂದು ಪ್ಲಾಂಟ್ ಗಳನ್ನ ಈ ಭಾಗಕ್ಕೆ ಇಂಟ್ರಡ್ಯೂಸ್ ಮಾಡ್ತಾರೆ. ಆ ಪ್ಲಾಂಟ್ಸ್ ಅನ್ನ ಎಲ್ಲಿಂದ ಅಂದ್ರೆ ಪರ್ಷಿಯಾ, ಕಾಬೂಲ್ ಮತ್ತೆ ಟರ್ಕಿಯಿಂದ ಸಿಗ್ತಕ್ಕಂಥ ಒಂದು ಎಕ್ಸೋಟಿಕ್ ಪ್ಲಾಂಟ್ಸ್ ಅನ್ನ ಸೊ ಈ ಒಂದು ಪಾರ್ಕ್ಗೆ ಟಿಪ್ಪು ಸುಲ್ತಾನ್ ರವರು ಇಂಟ್ರಡ್ಯೂಸ್ ಮಾಡ್ತಾರೆ. ಸೊ ಈ ಒಂದು ಪಾರ್ಕ್ ನ ವಿನ್ಯಾಸ ಯಾವುದರ ಒಂದು ರೆಪ್ಲಿಕಾ ಆಗಿರುತ್ತೆ ಅಂತ ನಾವು ನೋಡೋದಾದ್ರೆ ಈ ಮುಘಲ್ ಗಾರ್ಡನ್ಸ್ ಅಂತ ಹೇಳ್ತೇವೆ. ಅಂದ್ರೆ ಮುಘಲ್ನ ಉದ್ಯಾನವನಗಳಿಂದ ಸೊ ಇದು ಪ್ರೇರಿತವಾಗಿ ಆ ಒಂದು ವಿನ್ಯಾಸವನ್ನ ಈ ಪಾರ್ಕ್ ಅಲ್ಲಿ ಯೂಸ್ ಮಾಡಲಾಗಿರುತ್ತೆ. ಆಕ್ಚುಲಿ ಕುರಾನ್ ಅಲ್ಲಿ ಒಂದು ಪ್ಯಾರಾಡೈಸಿಕಲ್ ಗಾರ್ಡನ್ಸ್ ಅಂತ ಒಂದು ಮೆನ್ಷನ್ ಆಗಿರುತ್ತೆ. ಆ ಪ್ಯಾರಾಡೈಸಿಕಲ್ ಗಾರ್ಡನ್ ಏನಿರುತ್ತೆ ಸೊ ಅದೇ ವಿನ್ಯಾಸದಲ್ಲಿ ಈ ಒಂದು ಪಾರ್ಕ್ ಅನ್ನ ವಿನ್ಯಾಸಗೊಳಿಸಿರ್ತಕ್ಕಂಥದ್ದನ್ನ ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಬಟ್ ಆಫ್ಟರ್ ದಿ ಡೆತ್ ಆಫ್ ಟಿಪ್ಪು ಸುಲ್ತಾನ್ 1799ರಲ್ಲಿ ಟಿಪ್ಪು ಅವರ ಮರಣ ಆದ ನಂತರ ಬ್ರಿಟಿಷ್ ಟುಕ್ ಓವರ್ ಇಟ್. ಸೊ ಇದನ್ನ ಬ್ರಿಟಿಷರು ಸ್ವಾಧೀನಪಡಿಸಿಕೊಳ್ತಾರೆ. ಸೊ ಸ್ವಾಧೀನಪಡಿಸಿಕೊಂಡ ನಂತರ ಈ ಭಾಗದಲ್ಲಿ ಅವರು ಹಾರ್ಟಿಕಲ್ಚರ್ ರಿಸರ್ಚ್ ಸೆಂಟರ್ ಅನ್ನ ಸ್ಥಾಪನೆ ಮಾಡ್ತಾರೆ. ಅಂದ್ರೆ ತೋಟಗಾರಿಕಾ ಸಂಶೋಧನಾ ಕೇಂದ್ರವಾಗಿ ಇದನ್ನ ಬ್ರಿಟಿಷರು ಸ್ವಾಧೀನಪಡಿಸಿಕೊಂಡ ನಂತರ ಅದನ್ನ ಮಾರ್ಪಾಡು ಮಾಡಿರ್ತಕ್ಕಂಥದ್ದು ಕೂಡ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಅದಾದ್ಮೇಲೆ ಸೊ ಈ ಭಾಗದಲ್ಲಿರ್ತಕ್ಕಂಥ ವಿಶೇಷತೆ ಏನು ಅಂದ್ರೆ ಗ್ಲಾಸ್ ಹೌಸ್ ಅಂತ ಕರೀತೇವೆ. ಈ ಭಾಗದಲ್ಲಿ ಒಂದು ಗ್ಲಾಸ್ ಹೌಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಈ ಗ್ಲಾಸ್ ಹೌಸ್ ಈ ಒಂದು ನಿರ್ಮಾಣವನ್ನ ಎಲ್ಲಿಂದ ಇನ್ಸ್ಪಿರೇಷನ್ ತಗೊಂಡಿರ್ತಾರೆ ಅಂತ ನಾವು ನೋಡೋದಾದ್ರೆ ಲಂಡನ್ಸ್ ಕ್ರಿಸ್ಟಲ್ ಪ್ಯಾಲೇಸ್ ಅಂತ ಇದೆ. ಸೊ ಇದು 1890ರಲ್ಲಿ ಬಿಲ್ಟ್ ಆಗಿರ್ತಕ್ಕಂಥ ಲಂಡನ್ಸ್ ಕ್ರಿಸ್ಟಲ್ ಪ್ಯಾಲೇಸ್ ನಲ್ಲಿರ್ತಕ್ಕಂಥ ಗ್ಲಾಸ್ ಹೌಸ್ ಏನಿರುತ್ತೆ ಸೊ ಅದರ ರೆಪ್ಲಿಕಾವನ್ನು ಕೂಡ ಸೊ ಈ ಒಂದು ಪಾರ್ಕ್ ನಲ್ಲಿ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸೊ ಭಾರತದ ಮೊದಲ ಸ್ಥಳೀಯ ಧ್ರುವ ಸಂಶೋಧನಾ ಹಡಗು ಇದನ್ನು ಎಲ್ಲಿ ನಿರ್ಮಿಸಲಾಗುವುದು? ವೇರ್ ವಿಲ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ ಪೋಲಾರ್ ರಿಸರ್ಚ್ ವೆಸಲ್ ಬಿ ಕನ್ಸ್ಟ್ರಕ್ಟೆಡ್? ಸೊ ನಮ್ಮ ಭಾರತ ದೇಶದಲ್ಲಿ ಧ್ರುವಗಳನ್ನು ಅಂದರೆ ನಮ್ಮ ಭೂಗೋಳದ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ, ಆರ್ಕ್ಟಿಕ್ ಮತ್ತು ಅಂಟಾರ್ಕ್ಟಿಕ್ ಪೋಲ್ಸ್ ಏನಿರುತ್ತೆ ಸೊ ಇದನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ವಿಶೇಷವಾದ ಹಡಗನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಈ ವೆಸಲ್ ಏನಿರುತ್ತೆ ಇದು ನಮ್ಮ ರುಟೀನ್ ವೆಸಲ್ಸ್ ಥರ ಇರೋದಿಲ್ಲ. ಬಿಕಾಸ್ ಈ ಒಂದು ವೆಸಲ್ಸ್ ನಮ್ಗೆ ಗೊತ್ತಿರೋ ಹಾಗೆ ಈ ಧ್ರುವ ಪ್ರದೇಶಗಳು ಮಂಜಿನಿಂದ ಆವೃತವಾಗಿರ್ತಕ್ಕಂಥ ಪ್ರದೇಶಗಳಾಗಿರುತ್ತೆ. ಆ ಪ್ರದೇಶದಲ್ಲಿ ಬಳಕೆ ಮಾಡ್ತಕ್ಕಂಥ ವೆಸಲ್ಸ್ ಏನಿರುತ್ತೆ ಅದು ಐಸನ್ನು ಕಟ್ ಮಾಡಿಕೊಂಡು ಮುಂದೆ ಸಾಕ್ತಕ್ಕಂಥ ಒಂದು ಕೆಪಾಸಿಟಿ
ಕೆಪಾಸಿಟಿ ಇರಬೇಕಾಗಿರುತ್ತೆ. ಸೊ ಆ ರೀತಿಯಾಗಿ ಮೊಟ್ಟ ಮೊದಲ ಹಡಗನ್ನ ನಮ್ಮ ಭಾರತ ದೇಶದಲ್ಲಿ ಈಗ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿರ್ತಾರೆ. ಹಾಗಿದ್ರೆ ಇದನ್ನ ಎಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೋಲ್ಕತ್ತಾದಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇದರ ವಿಶೇಷತೆಗಳು ಏನು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮಗೆ ಅಪ್ಡೇಟ್ ಗೊತ್ತಿರಬೇಕಾಗಿರುತ್ತೆ. ಸೊ ಅದೇನು ಅಂದ್ರೆ ಇದನ್ನ ನಾವು ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ ಪೋಲಾರ್ ರಿಸರ್ಚ್ ವೆಸಲ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಪೋಲಾರ್ ರೀಜನ್ಸ್ ಅಂದ್ರೆ ಧ್ರುವ ಪ್ರದೇಶಗಳನ್ನ ಅನ್ವೇಷಣೆ ಮಾಡ್ತಕ್ಕಂಥ ಅಥವಾ ಸಂಶೋಧನೆ ಮಾಡ್ತಕ್ಕಂಥ ಒಂದು ಹಡಗನ್ನ ಸ್ಥಳೀಯವಾಗಿ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ನಿರ್ಮಾಣಕ್ಕಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥವ್ರು ಯಾರ ಜೊತೆ ನಾವು ಕೊಲ್ಯಾಬರೇಷನ್ ಮಾಡ್ಕೊಂಡಿದ್ದೀವಿ ಅಂತ ನಾವು ನೋಡೋದಾದ್ರೆ ನಾರ್ವೇಜಿಯನ್ ಫರ್ಮ್. ಸೊ ಒಂದು ನಾರ್ವೆಯ ಒಂದು ಫರ್ಮ್ ಅಥವಾ ಒಂದು ಕಂಪನಿ ಜೊತೆಗೆ ನಾವು ಕೊಲ್ಯಾಬರೇಷನ್ ಅನ್ನ ಮಾಡ್ಕೊಂಡಿರ್ತೇವೆ. ಆ ಒಂದು ಕಂಪನಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾಂಗ್ಸ್ಬರ್ಗ್ ಅಂತ ಕರಿತೇವೆ. ಸೊ ಕಾಂಗ್ಸ್ಬರ್ಗ್ ಇದೊಂದು ನಾರ್ವೇಜಿಯನ್ ಕಂಪನಿ ಆಗಿರುತ್ತೆ. ಸೊ ಇವರ ಜೊತೆ ನಾವು ಕೊಲ್ಯಾಬರೇಷನ್ ಮಾಡಿಕೊಳ್ಳುವ ಮುಖಾಂತರ ಸೊ ಈ ಒಂದು ವೆಸಲ್ ಅನ್ನ ನಾವು ಕೋಲ್ಕತ್ತಾದಲ್ಲಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಹಾಗಿದ್ರೆ ಕೋಲ್ಕತ್ತಾದಲ್ಲಿ ಇದನ್ನ ನಾವು ಎಲ್ಲಿ ನಿರ್ಮಾಣ ಮಾಡ್ತಾ ಇದೀವಿ ಅಂದ್ರೆ GRSC ಅಂದ್ರೆ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಈ ಒಂದು ಹೊಸ ಹಡಗನ್ನ ನಮ್ಮ ಭಾರತ ದೇಶದ ವತಿಯಿಂದ ನಿರ್ಮಾಣ ಮಾಡಲಾಗ್ತಾ ಇದೆ. ಸೊ ಇದರಲ್ಲಿ ಎಲ್ಲಾ ಸ್ಟೇಟ್ ಆಫ್ ದಿ ಆರ್ಟ್ ಅಂದ್ರೆ ಆಧುನಿಕ ತಂತ್ರಜ್ಞಾನವನ್ನ ಇದರಲ್ಲಿ ಅಳವಡಿಸಲಾಗುತ್ತೆ. ಸೊ ಈ ಒಂದು ವೆಸಲ್ ನಿಂದ ನಾವು ಏನೇನು ರಿಸರ್ಚ್ ಅನ್ನ ಮಾಡ್ತೀವಿ ಅಂತ ನಾವು ನೋಡೋದಾದ್ರೆ ಸೊ ಮೆರೈನ್ ಇಕೋಸಿಸ್ಟಮ್ ಅಂದ್ರೆ ಅಲ್ಲಿರ್ತಕ್ಕಂಥ ಪರಿಸರ ವ್ಯವಸ್ಥೆಯನ್ನ ಅಧ್ಯಯನ ಮಾಡ್ತಕ್ಕಂಥದ್ದು, ಓಷನ್ ಡೆಪ್ತ್ ಅಂದ್ರೆ ಸಾಗರದ ಆಳವನ್ನ ಅಧ್ಯಯನ ಮಾಡ್ತಕ್ಕಂಥದ್ದು, ಇವನ್ ಕ್ಲೈಮೇಟ್ ಚೇಂಜ್ ಅಂದ್ರೆ ಹವಾಮಾನ ಬದಲಾವಣೆಗೆ ಕಾರಣಗಳೇನು ಅಂತಕ್ಕಂಥದ್ದನ್ನ ಸೊ ಈ ಒಂದು ವೆಸಲ್ ನ ಮುಖಾಂತರ ಅನ್ವೇಷಣೆ ಮಾಡ್ತಕ್ಕಂಥದ್ದು ಇದರ ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ಅದರ ಜೊತೆಗೆ ಸೊ ಇಟ್ ವಿಲ್ ಬಿ ಯೂಸ್ಡ್ ಫಾರ್ ಸೈಂಟಿಫಿಕ್ ಮಿಷನ್ಸ್ ಇನ್ ಆರ್ಕ್ಟಿಕ್ ಮತ್ತೆ ಅಂಟಾರ್ಕ್ಟಿಕ್ ರೀಜನ್ಸ್ ಅಂದ್ರೆ ಈ ಎರಡು ಧ್ರುವ ಪ್ರದೇಶಗಳಲ್ಲಿ ವೈಜ್ಞಾನಿಕ ಕಾರ್ಯಾಚರಣೆಗಳನ್ನ ಮಾಡಲಿಕ್ಕೂ ಕೂಡ ಸೊ ಈ ಒಂದು ವೆಸಲ್ ಅನ್ನ ಬಳಕೆ ಮಾಡಲಾಗುತ್ತೆ. ಹಾಗಿದ್ರೆ ಸೊ ಈ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ಆರ್ಕ್ಟಿಕ್ ಮತ್ತೆ ಅಂಟಾರ್ಕ್ಟಿಕ್ ದಕ್ಷಿಣ ಧ್ರುವ ಮತ್ತೆ ಉತ್ತರ ಧ್ರುವಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇವೆರಡರ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳೇನು ಅನ್ನೋದನ್ನ ಕೂಡ ಸೊ ಈ ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಇವೆರಡನ್ನ ನಾವೇನಂತ ಕರಿತೀವಿ ಅಂದ್ರೆ ಅರ್ತ್ಸ್ ಪೋಲಾರ್ ಎಕ್ಸ್ಟ್ರೀಮ್ಸ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಭೂಮಿಯ ಅತ್ಯಂತ ಧ್ರುವದಲ್ಲಿರ್ತಕ್ಕಂಥ ಪ್ರದೇಶಗಳನ್ನ ನಾವು ಆರ್ಕ್ಟಿಕ್ ಮತ್ತೆ ಅಂಟಾರ್ಕ್ಟಿಕ್ ಅಂತ ಹೇಳ್ತೇವೆ. ಸೊ ಇಲ್ಲಿರ್ತಕ್ಕಂಥ ಜಿಯೋಗ್ರಫಿ ಅಂದ್ರೆ ಅಲ್ಲಿರ್ತಕ್ಕಂಥ ಭೌಗೋಳಿಕತೆ ಬೇರೆ ಭೂಭಾಗಕ್ಕಿಂತ ತುಂಬಾ ವಿಭಿನ್ನವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಅದ್ರ ಜೊತೆ ಕ್ಲೈಮೇಟ್ ಅಲ್ಲಿರ್ತಕ್ಕಂಥ ಹವಾಮಾನ, ಅಲ್ಲಿರ್ತಕ್ಕಂಥ ಇಕೋಸಿಸ್ಟಮ್ ಪರಿಸರ ವ್ಯವಸ್ಥೆ ಸೊ ಎಲ್ಲವೂ ಕೂಡ ಬೇರೆ ಭೂಭಾಗಗಳಿಗಿಂತ ವಿಭಿನ್ನವಾಗಿರ್ತಕ್ಕಂಥ ಪರಿಸರ ವ್ಯವಸ್ಥೆಯನ್ನ ನಾವು ಈ ಎರಡು ಧ್ರುವ ಪ್ರದೇಶಗಳಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಮೊದಲನೇದಾಗಿ ನಾವು ನಾರ್ತ್ ಪೋಲ್ ಉತ್ತರ ಧ್ರುವದ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಉತ್ತರ ಧ್ರುವವನ್ನ ನಾವೇನಂತ ಕರಿತೀವಿ ಅಂದ್ರೆ ಆರ್ಕ್ಟಿಕ್ ರೀಜನ್ ಅಂತ ಹೇಳ್ತೇವೆ. ಸೊ ಈ ಬ್ಲೂ ಕಲರ್ ಪ್ಯಾಚ್ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಸೊ ಇವೆಲ್ಲವನ್ನ ನಾವೇನಂತ ಕರಿತೀವಿ ಅಂದ್ರೆ ಆರ್ಕ್ಟಿಕ್ ರೀಜನ್ ಅಂತ ಹೇಳ್ತೇವೆ. ಆರ್ಕ್ಟಿಕ್ ರೀಜನ್ ಸುತ್ತ ನಾವು ಆರ್ಕ್ಟಿಕ್ ಸರ್ಕಲ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ನಮಗೆ ಎಕ್ಸಾಮ್ ಅಲ್ಲಿ ಕೇಳಬಹುದಾಗಿರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ಈ ಆರ್ಕ್ಟಿಕ್ ರೀಜನ್ ಅಲ್ಲಿ ನಮ್ಮ ಭಾರತ ದೇಶದ ರಿಸರ್ಚ್ ಸೆಂಟರ್ ಹೆಸರೇನು ಕೇಳಬಹುದಾಗಿರುತ್ತೆ. ಅದ್ರ ಜೊತೆಗೆ ಆರ್ಕ್ಟಿಕ್ ರೀಜನ್ ಏನಿರುತ್ತೆ ಸೊ ಇದರ ಬಾರ್ಡರಿಂಗ್ ನೇಷನ್ಸ್ ಅಂದ್ರೆ ಗಡಿಯಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು ಯಾವುದು ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಬಹುದಾಗಿರುತ್ತೆ. ಹಾಗಿದ್ರೆ ಸೊ ಇದರ ಬಾರ್ಡರ್ ಕಂಟ್ರೀಸ್ ಯಾವ್ದು ಅಂತ ನಾವು ನೋಡೋದಾದ್ರೆ ಸೊ ಯು ಕ್ಯಾನ್ ಸಿ ರಷ್ಯಾ ಹಿಯರ್. ಸೊ ರಷ್ಯಾ ಇಲ್ಲಿ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ವಿ ಹ್ಯಾವ್ ಫಿನ್ಲ್ಯಾಂಡ್, ಸ್ವೀಡನ್, ನಾರ್ವೆ, ಐಸ್ಲ್ಯಾಂಡ್ ನ ಒಂದು ಸ್ಮಾಲ್ ಪ್ಯಾಚ್ ಆಫ್ ಲ್ಯಾಂಡ್ ಕೂಡ ಇದ್ರ ಜೊತೆ ಅಟ್ಯಾಚ್ ಆಗುತ್ತೆ. ಅದ್ರ ಜೊತೆಗೆ ವಿ ಹ್ಯಾವ್ ಡೆನ್ಮಾರ್ಕ್, ವಿ ಹ್ಯಾವ್ ಕೆನಡಾ ಅಂಡ್ ವಿ ಹ್ಯಾವ್ ಅಲಸ್ಕಾ. ಅಲಸ್ಕಾ ಇಸ್ ಒನ್ ಆಫ್ ದಿ ಸ್ಟೇಟ್ಸ್ ಆಫ್ US ಆಗಿರುತ್ತೆ. ಸೊ US ನ ಒಂದು ಸ್ಟೇಟ್ ಆಗಿರ್ತಕ್ಕಂಥ ಅಲಸ್ಕಾ ಕೂಡ ಸೊ ಇದ್ರ ಜೊತೆ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಅದ್ರ ಜೊತೆ ಸೊ ಈ ಐಲ್ಯಾಂಡ್ ಈ ಪ್ಯಾಚಸ್ ನೀವೇನ್ ನೋಡ್ತಾ ಇದ್ದೀರಾ ಅಂದ್ರೆ ನಾರ್ವೆಗೆ ಸೊ ಈ ಭಾಗದಲ್ಲಿ ವೆಸ್ಟ್ ಅಲ್ಲಿ ಇರ್ತಕ್ಕಂಥ ಈ ಒಂದು ಐಲ್ಯಾಂಡ್ಸ್ ಏನಿರುತ್ತೆ ಸೊ ಈ ಒಂದು ದ್ವೀಪಗಳಲ್ಲಿ ನಮ್ಮ ಭಾರತ ದೇಶದ ಒಂದು ರಿಸರ್ಚ್ ಸೆಂಟರ್ ಇರುತ್ತೆ. ಸೊ ಈ ಐಲ್ಯಾಂಡ್ ಅನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿದ್ದೆ ಆದಲ್ಲಿ ಇದು ಈ ತರ ಕಾಣಿಸುತ್ತೆ. ಆ
ಐಲ್ಯಾಂಡ್ ಅನ್ನ ನಾನಿಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದ್ದೇನೆ. ಸೊ ಈ ಐಲ್ಯಾಂಡ್ ನ ವೆಸ್ಟ್ ನಲ್ಲಿ ಅಂದ್ರೆ ಈ ಭಾಗದಲ್ಲಿ ವೆಸ್ಟ್ ನ ಕಡೆಯಲ್ಲಿ ನಾವು ನಮ್ಮ ಭಾರತ ದೇಶದ ಸಂಶೋಧನಾ ಕೇಂದ್ರವನ್ನ ನೋಡಬಹುದಾಗಿರುತ್ತೆ. ಆ ಸಂಶೋಧನಾ ಕೇಂದ್ರವನ್ನ ನಾವೇನಂತ ಕರಿತೀವಿ ಅಂದ್ರೆ ಹಿಮಾದ್ರಿ ಅಂತ ಕರೀತೇವೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಾರ್ದರ್ನ್ ಪೋಲ್ ಅಲ್ಲಿ ಇರ್ತಕ್ಕಂಥ ಭಾರತ ದೇಶದ ಸಂಶೋಧನಾ ಕೇಂದ್ರವನ್ನ ನಾವೇನಂತ ಕರಿತೀವಿ ಅಂದ್ರೆ ಹಿಮಾದ್ರಿ ಅಂತ ಕರಿತೇವೆ. ಸೊ ಇದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ದಿಸ್ ಇಸ್ ದಿ ಇನ್ಫಾರ್ಮೇಶನ್ ಅಬೌಟ್ ದಿ ನಾರ್ದರ್ನ್ ಪೋಲ್ ಆಗಿರುತ್ತೆ. ಸೊ ಈಗ ನಾವು ಸದರ್ನ್ ಪೋಲ್ಗೆ ಬರೋಣ. ಸೊ ದಕ್ಷಿಣ ಧ್ರುವವನ್ನ ನಾವೇನಂತ ಕರಿತೀವಿ ಅಂದ್ರೆ ಅಂಟಾರ್ಕ್ಟಿಕಾ ಅಂತ ಹೇಳ್ತೇವೆ. ಸೊ ಈ ವೈಟ್ ಪ್ಯಾಚ್ ಅನ್ನ ನೀವೇನ್ ನೋಡ್ತಾ ಇದ್ದೀರಾ, ಸೊ ಈ ಎಂಟೈರ್ ಭಾಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಅಂಟಾರ್ಕ್ಟಿಕಾ ಅಂತ ಹೇಳ್ತೇವೆ. ಸೊ ಇದು ಕೂಡ ಸಂಪೂರ್ಣವಾಗಿ ಮಂಜಿನಿಂದ ಅಥವಾ ಐಸ್ ನಿಂದ ಕೂಡಿರ್ತಕ್ಕಂಥ ಒಂದು ಭಾಗವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಅಂಟಾರ್ಕ್ಟಿಕಾದ ಸುತ್ತ ಏನಿದೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ನಾವು ವೆಡಲ್ ಸಿ ಅನ್ನ ನೋಡಬಹುದಾಗಿರುತ್ತೆ. ಸೊ ಈ ಭಾಗದ ಒಂದು ಸಿ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ವೆಡಲ್ ಸಿ ಅಂತ ಕರಿತೇವೆ. ದೇರ್ ಇಸ್ ಒನ್ ಮೋರ್ ಸಿ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ರಾಸ್ ಸಿ ಅಂತ ಹೇಳ್ತೇವೆ. ಈ ವೆಡಲ್ ಸಿ ಮತ್ತೆ ರಾಸ್ ಸಿ ಏನಿರುತ್ತೆ, ಸೊ ಇವೆರಡೂ ಕೂಡ ಸದರನ್ ಓಷನ್ ಇಂದ ಸುತ್ತುವರೆದಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಈ ಸದರನ್ ಓಷನ್ ಮತ್ತೆ ಅಟ್ಲಾಂಟಿಕ್ ಓಷನ್, ಇಂಡಿಯನ್ ಓಷನ್ ಮತ್ತೆ ಪೆಸಿಫಿಕ್ ಓಷನ್ ಇಂದ ಸುತ್ತುವರೆದಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ದಕ್ಷಿಣ ಧ್ರುವದಲ್ಲೂ ಕೂಡ ನಮ್ಮ ಅನ್ವೇಷಣಾ ಕೇಂದ್ರಗಳು ಇದಾವ ಅಂತ ಕೇಳೋದಾದ್ರೆ ಡೆಫಿನೆಟ್ಲಿ ನಮ್ಮ ಸದರನ್ ಪೋಲ್ ಅಲ್ಲೂ ಕೂಡ ನಾವು 3 ಅನ್ವೇಷಣಾ ಕೇಂದ್ರಗಳನ್ನ ನೋಡಬಹುದಾಗಿರುತ್ತೆ. ಸೊ ಮೊದಲನೇದನ್ನ ನಾವು ದಕ್ಷಿಣ ಗಂಗೋತ್ರಿ ಅಂತ ಹೇಳ್ತೇವೆ. ಇದನ್ನ ಈಗ ಡಿಕಮಿಷನ್ ಮಾಡಿರ್ತಾರೆ, ಯಾಕಂದ್ರೆ ಬಹುಪಾಲು ಇದು ಮಂಜಿನಿಂದ ಆವೃತವಾಗಿರುವ ಕಾರಣದಿಂದ ಸೊ ಇದನ್ನ ಈಗ ಡಿಕಮಿಷನ್ ಮಾಡಿರ್ತಾರೆ. ಈಗ ಆಕ್ಟಿವ್ ಇರ್ತಕ್ಕಂಥ 2 ಸಂಶೋಧನಾ ಕೇಂದ್ರಗಳು ಯಾವ್ದು ಅಂದ್ರೆ ಒಂದನ್ನ ಮೈತ್ರಿ ಅಂತ ಕರಿತೇವೆ, ಇನ್ನೊಂದನ್ನ ಭಾರತಿ ಅಂತ ಕರಿತೇವೆ. ಸೊ ಈಗ ಇನ್ನೊಂದು ಕೇಂದ್ರವನ್ನ ಕೂಡ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಅದು ಕಂಪ್ಲೀಟ್ ಆಗಿ ಎಸ್ಟಾಬ್ಲಿಷ್ ಆಗದೇ ಇರುವ ಕಾರಣದಿಂದ ಅದಕ್ಕಿನ್ನೂ ನಾಮಕರಣ ಮಾಡಿರೋದಿಲ್ಲ. ಸೊ ಅದು ಕಂಪ್ಲೀಟ್ ಆದ ನಂತರ ಸೊ ಅದಕ್ಕೆ ಏನ್ ಹೆಸರಿಡ್ತಾರೆ ಅನ್ನೋದನ್ನ ನಾವು ಮುಂದೆ ಕಾದ್ ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಸಂಶೋಧನಾ ಕೇಂದ್ರಗಳನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ನಾವು ಲೆಟ್ ಅಸ್ ಡಿಸ್ಕಸ್ ದಿ ಡಿಫರೆನ್ಸಸ್ ನಾರ್ದರ್ನ್ ಪೋಲ್ಗೂ ಸದರ್ನ್ ಪೋಲ್ಗೂ ಅಥವಾ ಆರ್ಕ್ಟಿಕ್ಗೂ ಅಥವಾ ಅಂಟಾರ್ಕ್ಟಿಕಾಗೂ ಇರ್ತಕ್ಕಂಥ ವ್ಯತ್ಯಾಸಗಳೇನು ಅಂತ ನಾವು ನೋಡೋದಾದ್ರೆ ಫಸ್ಟ್ ಲೊಕೇಶನ್ ನೋಡೋಣ. ಅದಿರ್ತಕ್ಕಂಥ ಸ್ಥಳ ಆರ್ಕ್ಟಿಕ್ ಅನ್ನ ನಾವು ನಾರ್ದರ್ನ್ ಹೆಮಿಸ್ಫಿಯರ್ ಅಂತ ಹೇಳ್ತೇವೆ. ಅಂದ್ರೆ ಈ ಒಂದು ಆರ್ಕ್ಟಿಕ್ ಇರ್ತಕ್ಕಂಥದ್ದು ಉತ್ತರ ಗೋಳಾರ್ಧದಲ್ಲಿ ಇರ್ತಕ್ಕಂಥದ್ದನ್ನ ನಾವು ಆರ್ಕ್ಟಿಕ್ ಅಂತ ಹೇಳ್ಬೋದಾಗಿರುತ್ತೆ. ಅಂಡ್ ಇಟ್ ಈಸ್ ಸರೌಂಡೆಡ್ ಬೈ ಆರ್ಕ್ಟಿಕ್ ಓಷನ್. ಇದು ಆರ್ಕ್ಟಿಕ್ ಮಹಾಸಾಗರವನ್ನ ಸುತ್ತುವರೆದಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅಂಟಾರ್ಕ್ಟಿಕವನ್ನ ನಾವೇನಂತ ಕರಿತೀವಿ ಅಂದ್ರೆ ಸದರ್ನ್ ಹೆಮಿಸ್ಫಿಯರ್, ಅಂದ್ರೆ ಈ ಒಂದು ದಕ್ಷಿಣ ಗೋಳಾರ್ಧದಲ್ಲಿರ್ತಕ್ಕಂಥ ಒಂದು ಧ್ರುವವನ್ನ ನಾವೇನಂತ ಕರಿತೀವಿ ಅಂದ್ರೆ ಅಂಟಾರ್ಕ್ಟಿಕಾ ಅಂತ ಹೇಳ್ತೇವೆ. ಇಟ್ ಈಸ್ ಸೆಂಟರ್ಡ್ ಅರೌಂಡ್ ಕಾಂಟಿನೆಂಟ್ ಆಫ್ ಅಂಟಾರ್ಕ್ಟಿಕಾ. ಸೊ ಈ ಒಂದು ಅಂಟಾರ್ಕ್ಟಿಕಾ ಖಂಡ ಏನಿದೆ ಸೊ ಅದರ ಸೆಂಟರ್ಡ್ ಅಲ್ಲಿ ನಾವು ಈ ಒಂದು ಭಾಗವನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಜಿಯೋಗ್ರಫಿ ಅಂದ್ರೆ ಭೌಗೋಳಿಕತೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ವ್ಯತ್ಯಾಸಗಳೇನು ಅಂತ ನಾವು ನೋಡೋದಾದ್ರೆ ಈ ಆರ್ಕ್ಟಿಕ್ ಇಸ್ ಮೋಸ್ಟ್ಲಿ ಓಷನ್ ಸರೌಂಡೆಡ್ ಅಂಡ್ ಆಲ್ಸೋ ಬೈ ಲ್ಯಾಂಡ್ ಅಂಡ್ ಈ ಆರ್ಕ್ಟಿಕ್ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಯಾವುದು ಆರ್ಕ್ಟಿಕ್. ಆರ್ಕ್ಟಿಕ್ ಅಂದ್ರೆ ನಮ್ಗೆ ಗೊತ್ತಾಯ್ತು ಇವಾಗ ನಾರ್ದರ್ನ್ ಪೋಲ್ ಅಲ್ಲಿ ಇರ್ತಕ್ಕಂಥ ಭಾಗವನ್ನ ಆರ್ಕ್ಟಿಕ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಓಷನ್ಸ್ ಕೂಡ ಇರುತ್ತೆ, ಅಂದ್ರೆ ಸಾಗರಗಳು ಕೂಡ ಆವೃತವಾಗಿರುತ್ತೆ. ಸಾಗರಗಳ ಜೊತೆಗೆ ಭೂ ಪ್ರದೇಶ ಕೂಡ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಬಾರ್ಡರಿಂಗ್ ಕಂಟ್ರೀಸ್ ಯಾವ್ದ್ಯಾವ್ದು ಅಂತ ನಾನು ಆಲ್ರೆಡಿ ಮ್ಯಾಪ್ ನಲ್ಲಿ ತೋರಿಸಿರ್ತೇನೆ. ಅದೇ ರೀತಿ ಅಂಟಾರ್ಕ್ಟಿಕಾ ಅಂತಕ್ಕಂಥದ್ದು ಸರೌಂಡೆಡ್ ಬೈ ಓಷನ್ಸ್ ಅಂಡ್ ಕವರ್ಡ್ ಬೈ ಐಸ್ ಶೀಟ್ಸ್. ಅಂದ್ರೆ ಅಂಟಾರ್ಕ್ಟಿಕಾ ಭಾಗದಲ್ಲಿ ನಾವು ಸಾಗರದಿಂದ ಸುತ್ತುವರೆದಿರ್ತಕ್ಕಂಥ ಪ್ರದೇಶಗಳನ್ನ ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಮಂಜುಗಡ್ಡೆಗಳಿಂದ ಆವೃತವಾಗಿರ್ತಕ್ಕಂಥ ಖಂಡವಾಗಿರುತ್ತೆ. ಸೊ ಅಲ್ಲಿ ಯಾವುದೇ ಭೂ ಪ್ರದೇಶವನ್ನ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ಭಾಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಅಂಟಾರ್ಕ್ಟಿಕ್ ಅಂತ ಹೇಳ್ತೇವೆ. ಹಾಗಿದ್ರೆ ಇವೆರಡು ಪ್ರದೇಶಗಳಲ್ಲಿರ್ತಕ್ಕಂಥ ಕ್ಲೈಮೇಟ್ ಅಥವಾ ಹವಾಮಾನ ಹೇಗೆ ಭಿನ್ನವಾಗಿರುತ್ತೆ ಅಂತ ನಾವು ನೋಡೋದಾದ್ರೆ ಈ ಆರ್ಕ್ಟಿಕ್ ಭಾಗ ಏನಿದೆ ಅಲ್ಲಿ ಸಿ ಐಸ್, ಟುಂಡ್ರಾ ಫಾರೆಸ್ಟ್ ಮತ್ತೆ ವಾರ್ಮರ್ ಸಮ್ಮರ್ಸ್ ಕಂಪೇರ್ ಟು ಅಂಟಾರ್ಕ್ಟಿಕಾ ಆಗಿರುತ್ತೆ. ಅಂದ್ರೆ ಆರ್ಕ್ಟಿಕ್ನಲ್ಲಿ, ಆರ್ಕ್ಟಿಕ್ ಅಂದ್ರೆ ನಮ್ಮ ಉತ್ತರ ಗೋಳಾರ್ಧದಲ್ಲಿ ಅಥವಾ ಉತ್ತರ ಧ್ರುವದಲ್ಲಿ ಏನಿರುತ್ತೆ ಸಮುದ್ರ ಮಂಜುಗಡ್ಡೆಯನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಅಲ್ಲಿರ್ತಕ್ಕಂಥ ಸಮುದ್ರ ಸಂಪೂರ್ಣವಾಗಿ ಮಂಜುಗಡ್ಡೆಯಿಂದ ಆವೃತವಾಗಿರುತ್ತೆ. ಅಲ್ಲಿರ್ತಕ್ಕಂಥ ಅರಣ್ಯ ಟುಂಡ್ರಾ ಫಾರೆಸ್ಟ್ ಆಗಿರುತ್ತೆ. ಮತ್ತೆ ಇದನ್ನ ಅಂಟಾರ್ಕ್ಟಿಕಾಗೆ ನಾವು ಹೋಲಿಕೆ ಮಾಡಿದಾಗ ಬೇಸಿಗೆಯಲ್ಲಿ ಸ್ವಲ್ಪ ಬೆಚ್ಚಗಿರ್ತಕ್ಕಂಥ ಭಾಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಆರ್ಕ್ಟಿಕ್ ಅಂತ ಹೇಳ್ತೇವೆ. ಅದರ ಅರ್ಥ ಏನು ಅಂದ್ರೆ ಈ ಉತ್ತರ ಧ್ರುವ ಅಂತಕ್ಕಂಥದ್ದು ದಕ್ಷಿಣ ಧ್ರುವಕ್ಕೆ ಹೋಲಿಕೆ
ಮಾಡಿದಾಗ ಬೇಸಿಗೆಯಲ್ಲಿ ಸ್ವಲ್ಪ ಶುಷ್ಕವಾಗಿರುತ್ತೆ ಅಥವಾ ಬೆಚ್ಚಗಿರ್ತಕ್ಕಂಥ ಒಂದು ಭೂ ಪ್ರದೇಶ ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ಅದೇ ನಾವು ಅಂಟಾರ್ಕ್ಟಿಕಾವನ್ನ ತೆಗೆದುಕೊಂಡಾಗ ಅದು ಕೋಲ್ಡರ್ ಆಗಿರುತ್ತೆ, ಅಂದ್ರೆ ಹೆಚ್ಚು ಶೀತಲವಾಗಿರುತ್ತೆ. ವಿತ್ ಪರ್ಮನೆಂಟ್ ಹೈ ಶೀಟ್, ಅಂದ್ರೆ ಆ ಒಂದು ಭೂಭಾಗದಲ್ಲಿ ಶಾಶ್ವತವಾಗಿರ್ತಕ್ಕಂಥ ಮಂಜುಗಡ್ಡೆಯ ಪದರಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಅಂಡ್ ಸ್ಟ್ರಾಂಗರ್ ವಿಂಡ್ಸ್ ಇರುತ್ತೆ, ಅಂದ್ರೆ ಅಲ್ಲಿರ್ತಕ್ಕಂಥ ಮಾರುತಗಳೇನಿರ್ತವೆ ಸೊ ಅದು ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಮಾರುತಗಳನ್ನ ನಾವು ಅಂಟಾರ್ಕ್ಟಿಕಾ ಭಾಗದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಅಲ್ಲೇನಾದ್ರೂ ಬಯೋಡೈವರ್ಸಿಟಿ ಅಥವಾ ವನ್ಯಜೀವಿಗಳು ಇರುತ್ತಾ ಅಂತ ನಾವಿಲ್ಲಿ ನೋಡೋದಾದ್ರೆ ಸೊ ಆರ್ಕ್ಟಿಕ್ ಅಲ್ಲಿ ನಾವು ವನ್ಯಜೀವಿಗಳನ್ನ ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಪೊಲಾರ್ ಬೇರ್ಸ್ ಗಳನ್ನ, ಅಂದ್ರೆ ಹಿಮ ಕರಡಿಗಳನ್ನ ನೋಡ್ಬೋದಾಗಿರುತ್ತೆ. ಆರ್ಕ್ಟಿಕ್ ಫಾಕ್ಸ್ ಗಳನ್ನ, ಆರ್ಕ್ಟಿಕ್ ತೋಳಗಳು ಅಂತ ಹೇಳ್ತವೆ. ರೀಂಡರ್ಸ್ ಅಂತ ಹೇಳ್ತೇವೆ, ಅಂದ್ರೆ ಹಿಮ ಸಾರಂಗಗಳು ಅಂತ ಹೇಳ್ತವೆ. ಅದ್ರ ಜೊತೆಗೆ ಸೀಲ್ಗಳನ್ನ ಅಥವಾ ಸೀಲುಗಳನ್ನ ಕೂಡ ಸೊ ಈ ಒಂದು ಆರ್ಕ್ಟಿಕ್ ಅಂದ್ರೆ ಉತ್ತರ ಧ್ರುವದಲ್ಲಿ ನಾವು ಬಯೋಡೈವರ್ಸಿಟಿಯನ್ನ ನೋಡ್ಬೋದಾಗಿರುತ್ತೆ. ಅದೇ ಅಂಟಾರ್ಕ್ಟಿಕಾವನ್ನ ನಾವು ತೆಗೆದುಕೊಂಡಾಗ ಅಲ್ಲಿ ಪೆಂಗ್ವಿನ್ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಇಲ್ಲೂ ಕೂಡ ಸೀಲ್ಗಳನ್ನ ನೋಡ್ಬೋದಾಗಿರುತ್ತೆ, ಕ್ರಿಲ್ಗಳನ್ನ ನೋಡ್ಬೋದಾಗಿರುತ್ತೆ. ಬಟ್ ಇಲ್ಲಿ ಯಾವುದೇ ಒಂದು ಲ್ಯಾಂಡ್ ಪ್ರಿಡೇಟರ್ಸ್ ಅಂದ್ರೆ ಭೂಮಿಯಲ್ಲಿ ವಾಸ ಮಾಡ್ತಕ್ಕಂಥ ಪರಭಕ್ಷಕಗಳೇನಿರುತ್ತೆ ಆ ಯಾವುದೇ ರೀತಿಯ ಪರಭಕ್ಷಕಗಳನ್ನ ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಈ ಫಾಕ್ಸಸ್ ಏನಿದೆ ಇದನ್ನ ನಾವು ಪರಭಕ್ಷಕ ಅಂತ ಹೇಳ್ಬೋದಾಗಿರುತ್ತೆ. ಆ ರೀತಿಯ ಜೀವಿಗಳನ್ನ ನಾವು ದಕ್ಷಿಣ ಧ್ರುವದಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ, ಬಿಕಾಸ್ ಅಲ್ಲಿ ಯಾವುದೇ ರೀತಿಯ ಲ್ಯಾಂಡ್ ಮಾಸ್ ಇಲ್ಲದೆ ಇರತಕ್ಕಂಥದ್ದು ಅದಕ್ಕೆ ಕಾರಣವಾಗಿರುತ್ತೆ. ಹಾಗಿದ್ರೆ ಹ್ಯೂಮನ್ ಪ್ರೆಸೆನ್ಸ್, ಪ್ರಾಣಿಗಳೇನೋ ಯಾವ್ದಿರುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗಿದ್ರೆ ಮನುಷ್ಯರ ವಾಸ ಎಲ್ಲಿದೆ ಅಂತ ನಾವಿಲ್ಲಿ ನೋಡೋದಾದ್ರೆ ಆರ್ಕ್ಟಿಕ್ ಹ್ಯಾಸ್ ಇಂಡಿಜಿನಸ್ ಕಮ್ಯುನಿಟೀಸ್, ಅಂದ್ರೆ ಉತ್ತರ ಧ್ರುವದಲ್ಲಿ ಭೂ ಪ್ರದೇಶ ಇರುವ ಕಾರಣದಿಂದ ಅಲ್ಲಿ ಸ್ಥಳೀಯ ಸಮುದಾಯವನ್ನ ನಾವು ನೋಡ್ಬೋದಾಗಿರುತ್ತೆ. ಆ ಸ್ಥಳೀಯ ಸಮುದಾಯವನ್ನ ನಾವೇನಂತ ಕರಿತೀವಿ ಅಂದ್ರೆ ಯುನಿಟ್ ಅಥವಾ ಸ್ಯಾಮಿ ಅಂತ ಕರಿತೇವೆ. ಯುನಿಟ್ ಅಥವಾ ಸ್ಯಾಮಿ ಅಂತ ಕರಿತಕ್ಕಂಥ ಸ್ಥಳೀಯ ಸಮುದಾಯವನ್ನ ನಾವು ನಾರ್ದರ್ನ್ ಪೋಲ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಬಟ್ ಅಂಟಾರ್ಕ್ಟಿಕಾದಲ್ಲಿ ಯಾವುದೇ ಪರ್ಮನೆಂಟ್ ಹ್ಯೂಮನ್ ಸೆಟಲ್ಮೆಂಟ್ ಇರೋದಿಲ್ಲ, ಯಾಕಂದ್ರೆ ಅಲ್ಲಿರ್ತಕ್ಕಂಥ ಕ್ಲೈಮೆಟಿಕ್ ಕಂಡೀಷನ್ಸ್ ಎಕ್ಸ್ಟ್ರೀಮ್ ಕೋಲ್ಡ್ ಇರುವ ಕಾರಣದಿಂದ ದಕ್ಷಿಣ ಧ್ರುವದಲ್ಲಿ ಶಾಶ್ವತವಾಗಿ ಯಾವುದೇ ಮಾನವನ ವಾಸ ಇರುವುದಿಲ್ಲ. ಓನ್ಲಿ ಫಾರ್ ದ ಪರ್ಪಸ್ ಆಫ್ ರಿಸರ್ಚ್, ಅಂದ್ರೆ ಅನ್ವೇಷಣೆ ಅಥವಾ ಸಂಶೋಧನೆಯ ಸಮಯದಲ್ಲಿ ಮಾತ್ರ ಸೊ ಮಾನವರ ವಾಸ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ನಿಖರವಾದ ಸ್ಥಳ ಗುರುತಿಸುವಿಕೆಗಾಗಿ 10 ಅಕ್ಷರಗಳ ಆಲ್ಫಾ ನ್ಯೂಮರಿಕ್ ಕೋಡ್ ಅನ್ನು ಒದಗಿಸುವ ಧ್ರುವ ನೀತಿಯ ಪ್ರಮುಖ ಅಂಶ ಯಾವುದು? ಸೊ ವಾಟ್ ಇಸ್ ದ ಕೋರ್ ಕಾಂಪೊನೆಂಟ್ ಆಫ್ ದಿ ಧ್ರುವ ಪಾಲಿಸಿ ದಟ್ ಪ್ರೊವೈಡ್ಸ್ ಅ 10 ಕ್ಯಾರೆಕ್ಟರ್ ಆಲ್ಫಾ ನ್ಯೂಮರಿಕ್ ಕೋಡ್ ಫಾರ್ ಪ್ರಿಸೈಸ್ ಲೊಕೇಶನ್ ಐಡೆಂಟಿಫಿಕೇಶನ್? ಫಾರ್ ಎಕ್ಸಾಂಪಲ್, ಇವಾಗ ನಾವು ಯಾವುದಾದ್ರೂ ಹೊಸ ಅಡ್ರೆಸ್ಗೆ ಹೋಗ್ಬೇಕಾಗಿದ್ರೆ ಈ ಗೂಗಲ್ ಮ್ಯಾಪ್ ಅಲ್ಲಿ ಆ ಒಂದು ಸ್ಥಳದ ಹೆಸರನ್ನ ನಾವು ಆಡ್ ಮಾಡಿ ಅದು ತೋರಿಸ್ತಕ್ಕಂಥ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತವೆ. ಬಟ್ ಇವಾಗ ಅದಕ್ಕಿಂತ ಬೆಟರ್ ವರ್ಷನ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಒಂದು ಕೋಡ್ ಅನ್ನ ಕೊಡ್ತಾರೆ, ಲೈಕ್ ನಮ್ಮ ಪ್ರತಿಯೊಂದು ಪ್ರದೇಶಕ್ಕೆ ಯಾವ ರೀತಿ ಪಿನ್ ಕೋಡ್ ಇರುತ್ತೆ ಸೊ ಪ್ರತಿಯೊಂದು ವಿಳಾಸಕ್ಕೆ ನಾವೊಂದು ಪಿನ್ ಅನ್ನ ಜನರೇಟ್ ಮಾಡಬಹುದಾಗಿರುತ್ತೆ. ಆ ಒಂದು ಪಿನ್ ಅನ್ನ ಬಳಕೆ ಮಾಡಿದ್ದೆ ಆದಲ್ಲಿ ಸೊ ಎಕ್ಸಾಕ್ಟ್ಲಿ ಅಥವಾ ನಿಖರವಾಗಿ ಆ ಒಂದು ಅಡ್ರೆಸ್ಗೆ ನಾವು ತಲುಪಬಹುದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಲಿಸಿಯನ್ನ ನಮ್ಮ ಭಾರತ ಸರ್ಕಾರ ತರ್ತಾ ಇದೆ. ಆ ಪಾಲಿಸಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಧ್ರುವ ಪಾಲಿಸಿ ಅಂತ ಕರಿತೇವೆ. ಸೊ ಧ್ರುವ ಪಾಲಿಸಿಯಲ್ಲಿ ಬಳಕೆ ಮಾಡತಕ್ಕಂಥ ಪಿನ್ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಿಜಿ ಪಿನ್ ಅಂತ ಕರಿತೇವೆ. ಅಂದ್ರೆ ಒಂದು ಡಿಜಿಟಲ್ ಪಿನ್ ಕೋಡ್ ಅನ್ನ ಕೊಡ್ತಾರೆ. ಆ ಕೋಡ್ ಅನ್ನ ಯೂಸ್ ಮಾಡಿದ್ರೆ ಸಾಕು ನಿಖರವಾಗಿ ಅದೇ ವಿಳಾಸಕ್ಕೆ ನಾವು ತಲುಪಬಹುದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತ ರಾಷ್ಟ್ರ ಒಂದು ಧ್ರುವ ಪಾಲಿಸಿಯನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಈಗ ಸುದ್ದಿಯಲ್ಲಿರುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಧ್ರುವ? ಧ್ರುವ ಫುಲ್ ಫಾರ್ಮ್ ಏನು ಅಂದ್ರೆ ಡಿಜಿಟಲ್ ಹಬ್ ಫಾರ್ ರೆಫರೆನ್ಸ್ ಅಂಡ್ ಯೂನಿಕ್ ವರ್ಚುವಲ್ ಅಡ್ರೆಸ್ ಅಂತ ಹೇಳ್ತೇವೆ. ಸೊ ಇದು ಒಂದು ಜಿಯೋ ಕೋಡೆಡ್ ಡಿಜಿಟಲ್ ಅಡ್ರೆಸ್ ಸಿಸ್ಟಮ್ ಆಗಿರುತ್ತೆ. ಅಂದ್ರೆ ಭೂಭಾಗವನ್ನ ಕೋಡ್ ಮಾಡ್ತಾರೆ, ಜಿಯೋ ಟ್ಯಾಗ್ ಮಾಡುವ ಮುಖಾಂತರ ಅದೇ ಸ್ಥಳಕ್ಕೆ ತಲುಪುವ ರೀತಿಯಲ್ಲಿ ಇದನ್ನ ಡಿಸೈನ್ ಮಾಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತ ಸರ್ಕಾರ ತರ್ತಾ ಇರ್ತಕ್ಕಂಥ ನೀತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಧ್ರುವ ಪಾಲಿಸಿ ಅಂತ ಕರಿತೇವೆ. ಸೊ ಇದರಿಂದ ನಮ್ಗಾಗ್ತಕ್ಕಂಥ ಬೆನಿಫಿಟ್ ಏನು ಅಂದ್ರೆ ನಮ್ಮ ಗವರ್ನೆನ್ಸ್ ಈಸಿ ಆಗುತ್ತೆ, ಆಡಳಿತ ಅಂತಕ್ಕಂಥದ್ದು ಸುಗಮಗೊಳ್ಳುತ್ತೆ. ಎಮರ್ಜೆನ್ಸಿ ಸರ್ವಿಸಸ್ ಅಂದ್ರೆ ತುರ್ತು ಪರಿಸ್ಥಿತಿಗಳಲ್ಲಿ
ನಾವು ನಿಖರವಾಗಿ ಆ ಪ್ರದೇಶಗಳಿಗೆ ತಲುಪಬಹುದಾಗಿರುತ್ತೆ. ಸೊ ಇ ಕಾಮರ್ಸ್ ಅಂದ್ರೆ ನಾವು ಆನ್ಲೈನ್ ಅಲ್ಲಿ ಏನ್ ಪರ್ಚೇಸ್ ಮಾಡ್ತೇವೆ, ಸೊ ಅವರು ಕೂಡ ನಿಖರವಾಗಿ ವಿಳಾಸಗಳಿಗೆ ಆ ಒಂದು ಡೆಲಿವರಿಯನ್ನ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಧ್ರುವ ಪಾಲಿಸಿಯ ಫೀಚರ್ಸ್ ಅಥವಾ ಗುಣಲಕ್ಷಣಗಳು ಏನು ಅಂತ ನಾವು ನೋಡೋದಾದ್ರೆ, ಅಡ್ರೆಸ್ ಆಸ್ ಅ ಸರ್ವಿಸ್ ಅಂತ ಒಂದಿದೆ, ಅಂದ್ರೆ ಸೇವೆಯಂತೆ ವಿಳಾಸ ಅಂತ ಹೇಳ್ತೇವೆ. ಸೆಕ್ಯೂರ್ ಕನ್ಸೆಂಟ್ ಡ್ರಿವನ್ ಸಿಸ್ಟಮ್ ಫಾರ್ ಮ್ಯಾನೇಜಿಂಗ್ ಅಂಡ್ ಶೇರಿಂಗ್ ಅಡ್ರೆಸ್ ಡೇಟಾ, ಅಂದ್ರೆ ನಮ್ಮ ಒಂದು ವಿಳಾಸದ ಒಂದು ದತ್ತಾಂಶ ಏನಿರುತ್ತೆ, ಸೊ ನಮ್ಮ ಕನ್ಸೆಂಟ್ ಅಥವಾ ಒಪ್ಪಿಗೆಯ ಆಧಾರದ ಮೇಲೆ ಅದನ್ನ ಶೇರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಈ ಒಂದು ಧ್ರುವ ನೀತಿಯಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇದಕ್ಕೊಂದು ಪಿನ್ ಅನ್ನ ಜನರೇಟ್ ಮಾಡ್ತಾರೆ. ಆ ಪಿನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಡಿಜಿ ಪಿನ್ ಅಂತ ಹೇಳ್ತೇವೆ. ಸೊ ಡಿಜಿ ಪಿನ್ ನ ಫುಲ್ ಫಾರ್ಮ್ ಏನು ಅಂದ್ರೆ ಡಿಜಿಟಲ್ ಪೋಸ್ಟಲ್ ಇಂಡೆಕ್ಸ್ ನಂಬರ್ ಅಂತ ಹೇಳ್ತೇವೆ. ಸೊ ಈ ಒಂದು ಡಿಜಿಟಲ್ ಪೋಸ್ಟಲ್ ಇಂಡೆಕ್ಸ್ ನಂಬರ್ ಅನ್ನ ಸೊ ಜನರೇಟ್ ಮಾಡ್ತಕ್ಕಂಥದ್ದನ್ನ ಸೊ ಈ ಒಂದು ಧ್ರುವ ಪಾಲಿಸಿಯ ಅಡಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ ನಮ್ಗೆ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು ಅಂದ್ರೆ, ವಿ ಕ್ಯಾನ್ ಇಂಟಿಗ್ರೇಟ್, ಅಂದ್ರೆ ಈ ಒಂದು ಡಿಜಿ ಪಿನ್ ಅನ್ನ ನಾವು ಅನೇಕ ಪ್ರದೇಶಗಳಲ್ಲಿ ಇಂಟಿಗ್ರೇಟ್ ಮಾಡಬಹುದಾಗಿರುತ್ತೆ. ಸೊ ಇವನ್ ಇನ್ ಗವರ್ಮೆಂಟ್ ಮತ್ತೆ ಪ್ರೈವೇಟ್ ಪ್ಲಾಟ್ಫಾರ್ಮ್ಗಳಲ್ಲಿ ಆ ಡಿಜಿ ಪಿನ್ ಅನ್ನ ಎಕ್ಸಾಕ್ಟ್ ನಿಖರವಾದ ಅಡ್ರೆಸ್ ಅನ್ನ ಪತ್ತೆ ಹಚ್ಚಲಿಕ್ಕೆ ಈ ಡಿಜಿ ಪಿನ್ ಅನ್ನ ನಾವು ಎಫೆಕ್ಟಿವ್ ಆಗಿ ಬಳಕೆ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಸಿಟಿಸನ್ಸ್ ರಿಟೇನ್ ಕಂಟ್ರೋಲ್ ಓವರ್ ದೇರ್ ಡಿಜಿಟಲ್ ಅಡ್ರೆಸ್ ಡೇಟಾ, ಅಂದ್ರೆ ಆ ಒಂದು ಡಿಜಿಟಲ್ ಅಡ್ರೆಸ್ ಡೇಟಾ ಏನಿರುತ್ತೆ ಆ ದತ್ತಾಂಶಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಸ್ವಾಯತ್ತತೆಯನ್ನ ನಾಗರಿಕರಿಗೆ ನೀಡ್ತಕ್ಕಂಥ ಕೂಡ ಇದರ ಒಂದು ಪ್ರಮುಖ ಲಕ್ಷಣವಾಗಿರುತ್ತೆ. ಅದ್ರ ಜೊತೆಗೆ ಎನ್ಕರೇಜಸ್ ಇನೋವೇಷನ್ ಇನ್ ಇ ಗವರ್ನೆನ್ಸ್, ಲಾಜಿಸ್ಟಿಕ್ಸ್ ಅಂಡ್ ಫಿನಾನ್ಷಿಯಲ್ ಸರ್ವಿಸಸ್, ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಇ ಆಡಳಿತ ಆಗಿರ್ಬೋದು, ಲಾಜಿಸ್ಟಿಕ್ಸ್ ಅಂದ್ರೆ ವಸ್ತುಗಳನ್ನ ಸಾಗಿಸ್ತಕ್ಕಂಥ ಒಂದು ಪದ್ಧತಿ ಇರ್ಬೋದು, ಹಣಕಾಸು ಸೇವೆಗಳಿರ್ಬೋದು, ಇದರಲ್ಲಿ ನಾವೀನ್ಯತೆಯನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದನ್ನ ಕೂಡ ಸೊ ಇದರಿಂದ ನಾವು ಪಡೆಯಬಹುದಾಗಿರುತ್ತೆ. ನಾವು ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಅಥವಾ ಇದರ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ, ಸೊ ಪ್ರಿಸೈಸ್ ಟಾರ್ಗೆಟಿಂಗ್ ಅನ್ನ ನಾವು ಮಾಡಬಹುದಾಗಿರುತ್ತೆ. ಅಂದ್ರೆ ಗವರ್ಮೆಂಟ್ ಸ್ಕೀಮ್ಸ್ ಏನಿರುತ್ತೆ, ಸರ್ಕಾರದ ಯೋಜನೆಗಳೇನಿರುತ್ತೆ, ಅವರು ಅದನ್ನ ನಿಖರವಾಗಿ ಒಂದು ಪ್ರದೇಶಕ್ಕೆ ಸೀಮಿತಗೊಳಿಸಬಹುದಾಗಿರುತ್ತೆ. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮತ್ತೆ ಪಬ್ಲಿಕ್ ಸೇಫ್ಟಿ, ಅಂದ್ರೆ ವಿಪತ್ತುಗಳ ನಿರ್ವಹಣೆಯನ್ನ ಇನ್ನೂ ಎಫೆಕ್ಟಿವ್ ಆಗಿ ನಾವು ಮಾಡ್ತಕ್ಕಂಥ ಒಂದು ಅವಕಾಶ ಸಿಗುತ್ತೆ. ಸೊ ಅದ್ರ ಜೊತೆಗೆ ಇ ಕಾಮರ್ಸ್ ಅಂದ್ರೆ ವಸ್ತುಗಳನ್ನ ವಿಳಾಸಕ್ಕೆ ತಲುಪಿಸ್ತಕ್ಕಂಥದ್ದು ಈಸಿ ಆಗುತ್ತೆ. ಇವನ್ ಫಿನಾನ್ಷಿಯಲ್ ಇನ್ಕ್ಲೂಷನ್, ಅಂದ್ರೆ ಈ ಒಂದು KYC ವೆರಿಫಿಕೇಶನ್ ಏನಿರುತ್ತೆ, ಅಂದ್ರೆ ಬ್ಯಾಂಕಿಂಗ್ ಬಂದಾಗ ನೋ ಯುವರ್ ಕಸ್ಟಮರ್ ಅಂತ ಏನ್ ಬರುತ್ತೆ, ಸೊ ಅದನ್ನ ಇನ್ನೂ ಸುಲಭವಾಗಿ ಒಂದು ಡಿಜಿ ಪಿನ್ ನ ಮುಖಾಂತರ ನಮ್ಮ ಕಸ್ಟಮರ್ಗಳ ಬಗ್ಗೆ ಅಥೆಂಟಿಕ್ ಅಡ್ರೆಸ್ ಇದೆಯಾ ಇಲ್ವಾ ಅನ್ನೋದನ್ನ ಸೊ ಈ ಒಂದು ಡಿಜಿ ಪಿನ್ ನ ಮುಖಾಂತರ ತುಂಬಾ ಸುಲಭವಾಗಿ ಅವರು ಪತ್ತೆ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ನದಿ ಪಾತ್ರದ ಮೇಲಿರುವ ಚೆನಾಬ್ ಸೇತುವೆಯ ಎತ್ತರ ಎಷ್ಟು? ಇದು ವಿಶ್ವದ ಅತಿ ಎತ್ತರದ ರೈಲ್ವೆ ಕಮಾನು ಸೇತುವೆಯಾಗಿದೆ. ಸೊ ವಾಟ್ ಇಸ್ ದಿ ಹೈಟ್ ಆಫ್ ದಿ ಚೆನಾಬ್ ಬ್ರಿಡ್ಜ್ ಅಬೋವ್ ದಿ ರಿವರ್ ಬೆಡ್ ಮೇಕಿಂಗ್ ಇಟ್ ದಿ ವರ್ಲ್ಡ್ಸ್ ಹೈಯೆಸ್ಟ್ ರೈಲ್ವೆ ಆರ್ಕ್ ಬ್ರಿಡ್ಜ್? ಅಂದ್ರೆ ಪ್ರಪಂಚದಲ್ಲಿಯೇ ಈ ಒಂದು ಕಮಾನು ಸೇತುವೆಗಳನ್ನ ತೆಗೆದುಕೊಂಡಾಗ ಅತ್ಯಂತ ಎತ್ತರದಲ್ಲಿರ್ತಕ್ಕಂಥ ಬ್ರಿಡ್ಜ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಈಗ ಉದ್ಘಾಟನೆ ಮಾಡಿದರೆ ಅದು ನದಿಯಿಂದ ಎಷ್ಟು ಎತ್ತರದಲ್ಲಿ ನಿರ್ಮಾಣ ಮಾಡಲಾಗಿದೆ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 359 ಮೀಟರ್ಗಳಲ್ಲಿ ಈ ಒಂದು ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಇದನ್ನೇ ನಾವು ಹೇಳ್ತಕ್ಕಂಥದ್ದು ಕಮಾನು ಸೇತುವೆ ಅಂತ ಹೇಳ್ತೇವೆ. ಸೊ ಇದು ನೀರಿನಿಂದ 359 ಮೀಟರ್ ಇರ್ತಕ್ಕಂಥ ಒಂದು ರೈಲ್ವೆ ಬ್ರಿಡ್ಜ್ ಆಗಿರುತ್ತೆ. ಸೊ ಈ ಒಂದು ಬ್ರಿಡ್ಜ್ ಅನ್ನ ಈಗ ದೇಶದ ಪ್ರಧಾನ ಮಂತ್ರಿಗಳು ಉದ್ಘಾಟನೆ ಮಾಡಿರ್ತಾರೆ. ಸೊ ಇದರ ಬೇಸಿಕ್ ಮಾಹಿತಿಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಬ್ರಿಡ್ಜ್ಗೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಚೆನಾಬ್ ಬ್ರಿಡ್ಜ್ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಇದು ವರ್ಲ್ಡ್ಸ್ ಹೈಯೆಸ್ಟ್ ರೈಲ್ವೆ ಬ್ರಿಡ್ಜ್ ಆಗಿರುತ್ತೆ, ಅಂದ್ರೆ ಪ್ರಪಂಚದ ಅತಿ ಎತ್ತರದ ರೈಲ್ವೆ ಸೇತುವೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸೇತುವೆ ಎಲ್ಲಿದೆ ಅಂತ ನಾವು ನೋಡೋದಾದ್ರೆ, ಸೊ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬರ್ತಕ್ಕಂಥ ಒಂದು ಜಿಲ್ಲೆ, ಆ ಡಿಸ್ಟ್ರಿಕ್ಟ್ ಅನ್ನ ನಾವು ರಿಯಾಸಿ ಡಿಸ್ಟ್ರಿಕ್ಟ್ ಅಂತ ಹೇಳ್ತೇವೆ. ಸೊ ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ಇದನ್ನ ನಿರ್ಮಾಣ ಮಾಡಿರ್ತಾರೆ. ಹಾಗಿದ್ರೆ ಈ ಒಂದು ರೈಲ್ವೆ ಬ್ರಿಡ್ಜ್ ಏನಿದೆ ಅದು ಯಾವ ರೈಲ್ವೆ ಮಾರ್ಗದ ಭಾಗವಾಗಿರುತ್ತೆ ಅಂತ ನಿಮ್ಗೆ ಪ್ರಶ್ನೆ ಕೇಳ್ತಾರೆ. ಅದು ಉಧಾಂಪುರ್ ಶ್ರೀನಗರ್ ಬಾರಾಮುಲ್ಲಾ ರೈಲ್ವೆ ಲಿಂಕ್ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಭಾಗವಾಗಿ ಈ ಒಂದು ರೈಲ್ವೆ ಸೇತುವನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಇದು ಕಾಶ್ಮೀರ್ ವ್ಯಾಲಿಯನ್ನ ಅಂದ್ರೆ ಕಾಶ್ಮೀರ್ ಕಣಿವೆಯನ್ನ ರೆಸ್ಟ್ ಆಫ್ ದಿ ಇಂಡಿಯಾ ಅಂದ್ರೆ ಭಾರತ ದೇಶದ ಇತರ ಭಾಗಕ್ಕೆ ಸಂಪರ್ಕ ಮಾಡ್ತಕ್ಕಂಥ ಒಂದು ಸೇತುವೆ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ಈ ರೀತಿಯಾಗಿ ಒಂದು ಸಂಪರ್ಕವನ್ನ ಈ ಭಾಗದಲ್ಲಿ ಕಲ್ಪಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಎತ್ತರ ಎಷ್ಟಿದೆ ಅಂದ್ರೆ ಸಮುದ್ರದಿಂದ
ಚೆನಾಬ್ ನಿಂದ ಎತ್ತರ ಎಷ್ಟಿದೆ ಅಂತ, ಚೆನಾಬ್ ನದಿಯಿಂದ ಎತ್ತರ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ 359 ಮೀಟರ್ ಅಬೋವ್ ದ ರಿವರ್ ಬೆಡ್. ಆ ರಿವರ್ ಬೆಡ್ ಏನಿದೆ, ನದಿ ಮೂಲ ಏನಿದೆ, ಸೊ ಅಲ್ಲಿಂದ 359 ಮೀಟರ್ ಎತ್ತರದಲ್ಲಿ ಇದನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಇದು ಈಫೆಲ್ ಟವರ್ಗೆ ನಾವೇನಾದ್ರೂ ಕಂಪೇರ್ ಮಾಡ್ಕೊಂಡಾಗ ಇನ್ನೂ 35 ಮೀಟರ್ ಈಫೆಲ್ ಟವರ್ಗಿಂತ ಎತ್ತರದಲ್ಲಿ ಇದನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಇದರ ಲೆಂತ್ ಅಥವಾ ಇದರ ಉದ್ದ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ 1315 ಮೀಟರ್ಗಳಷ್ಟು ಇದು ಉದ್ದ ಇರುತ್ತೆ. ಇಟ್ ಇಸ್ ಒನ್ ಆಫ್ ದಿ ಲಾಂಗೆಸ್ಟ್ ರೈಲ್ವೆ ಬ್ರಿಡ್ಜಸ್ ಇನ್ ಇಂಡಿಯಾ. ಅಂದ್ರೆ ಭಾರತ ದೇಶದಲ್ಲಿರುವ ಅತಿ ಉದ್ದದ ರೈಲ್ವೆ ಸೇತುವೆಗಳಲ್ಲಿ ಇದು ಕೂಡ ಒಂದಾಗಿರ್ತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಇದರ ಕೆಪಾಸಿಟಿ ಏನು, ಇದರ ಸಾಮರ್ಥ್ಯ ಏನು ಅಂತ ನಾವು ನೋಡೋದಾದ್ರೆ ಇದು 260 ಕಿಲೋಮೀಟರ್ ಪರ್ ಅವರ್ ಈ ವೇಗದಲ್ಲಿ ಬೀಸ್ತಕ್ಕಂಥ ವಿಂಡ್ ಅದನ್ನ ತಡೆದುಕೊಳ್ತಕ್ಕಂಥ ಒಂದು ಶಕ್ತಿ ಇರುತ್ತೆ. ಎಕ್ಸ್ಟ್ರೀಮ್ ಟೆಂಪರೇಚರ್, ನಮಗೆ ಗೊತ್ತು ಆ ಭಾಗದಲ್ಲಿ ತುಂಬಾ ಕೋಲ್ಡ್ ಟೆಂಪರೇಚರ್ ಇರುತ್ತೆ. ಆ ಎಕ್ಸ್ಟ್ರೀಮ್ ಟೆಂಪರೇಚರ್ ಅನ್ನು ಕೂಡ ತಡೆದುಕೊಳ್ತಕ್ಕಂಥ ಒಂದು ಶಕ್ತಿ ಇರುತ್ತೆ. ಅದ್ರ ಜೊತೆಗೆ ಸಿಸ್ಮಿಕ್ ಆಕ್ಟಿವಿಟೀಸ್ ಅಂದ್ರೆ ಭೂಕಂಪದ ಅಲೆಗಳನ್ನ ಕೂಡ ತಡೆದುಕೊಳ್ತಕ್ಕಂಥ ಸಾಮರ್ಥ್ಯವನ್ನ ಹೊಂದಿರುವ ಒಂದು ವಿನ್ಯಾಸವನ್ನ ಈ ಒಂದು ಬ್ರಿಡ್ಜ್ ಅಲ್ಲಿ ಯೂಸ್ ಮಾಡಲಾಗಿರುತ್ತೆ. ಸೊ ಈ ಬ್ರಿಡ್ಜ್ ಅನ್ನ ವಿನ್ಯಾಸ ಮಾಡಲಿಕ್ಕೆ ಅಥವಾ ಡೆವಲಪ್ ಮಾಡಲಿಕ್ಕೆ 30,000 ಮೆಟ್ರಿಕ್ ಟನ್ಸ್ ಆಫ್ ಸ್ಟೀಲ್ ಅನ್ನ ಯೂಸ್ ಮಾಡಿರ್ತಾರೆ. ಅಂದ್ರೆ 30,000 ಮೆಟ್ರಿಕ್ ಟನ್ಸ್ ಅಷ್ಟು ಉಕ್ಕನ್ನ ಇಲ್ಲಿ ಬಳಕೆ ಮಾಡಿರ್ತಾರೆ. ಸೊ ಇದರ ಲೈಫ್ ಸ್ಪ್ಯಾನ್ ಅಂದ್ರೆ ಈ ಒಂದು ಸೇತುವೆಯ ಜೀವಿತಾವಧಿ ಎಷ್ಟಿರುತ್ತೆ ಅಂದ್ರೆ 120 ವರ್ಷಗಳ ಕಾಲ ಈ ಒಂದು ಬ್ರಿಡ್ಜ್ ಅನ್ನ ನಾವು ಬಳಕೆ ಮಾಡಬಹುದಾಗಿರುತ್ತೆ. ಸೊ ಇದು ಕನೆಕ್ಟಿವಿಟಿಯನ್ನ ಎನ್ಹಾನ್ಸ್ ಮಾಡುತ್ತೆ, ಆ ಭಾಗದ ಎಕನಾಮಿಕ್ ಗ್ರೋತ್ ಅನ್ನ ಹೆಚ್ಚು ಮಾಡುತ್ತೆ. ಸೊ ಇವನ್ ಸಾಮಾಜಿಕ ಅಥವಾ ಸೋಷಿಯಲ್ ಇಂಟಿಗ್ರೇಷನ್ ಅನ್ನ ಕೂಡ ಸೊ ಈ ಒಂದು ಬ್ರಿಡ್ಜ್ ನಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಈ ಬ್ರಿಡ್ಜ್ ಅನ್ನ ಕಟ್ಟಿರ್ತಕ್ಕಂಥ ಅಥವಾ ಯಾವ ನದಿಯ ಮೇಲೆ ಈ ಬ್ರಿಡ್ಜ್ ಅನ್ನ ಕಟ್ಟಿರ್ತಾರೆ ಆ ನದಿಯ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನ ತಿಳ್ಕೊಳ್ಬೇಕಾಗಿರುತ್ತೆ. ಆ ನದಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಚೆನಾಬ್ ರಿವರ್ ಅಂತ ಹೇಳ್ತೇವೆ. ಚೆನಾಬ್ ರಿವರ್ ಅಂತಕ್ಕಂಥದ್ದು ಈ ಒನ್ ಆಫ್ ದಿ 5 ಮೇಜರ್ ರಿವರ್ಸ್ ಆಫ್ ಪಂಜಾಬ್ ರೀಜನ್ ಫ್ಲೋಯಿಂಗ್ ಥ್ರೂ ಇಂಡಿಯಾ ಅಂಡ್ ಪಾಕಿಸ್ತಾನ್. ಭಾರತ ಮತ್ತೆ ಪಾಕಿಸ್ತಾನದ ಮೂಲಕ ಹರಿಯುವ ಪಂಜಾಬ್ ಪ್ರದೇಶದ 5 ಪ್ರಮುಖ ನದಿಗಳಲ್ಲಿ ಚೆನಾಬ್ ಕೂಡ ಒಂದು ಪ್ರಮುಖ ನದಿಯಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಇದರ ಆರಿಜಿನ್ ಅಥವಾ ಇದರ ಮೂಲ ಎಲ್ಲಿಂದ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಒಂದು ಚಂದ್ರ ಮತ್ತೆ ಬಾಗಾ ರಿವರ್ಸ್ ಅಂತ ಎರಡಿರುತ್ತೆ. ಒಂದನ್ನ ಚಂದ್ರ ನದಿ ಅಂತ ಹೇಳ್ತೇವೆ, ಇನ್ನೊಂದನ್ನ ಬಾಗಾ ರಿವರ್ ಅಂತ ಹೇಳ್ತೇವೆ. ಸೊ ಇವೆರಡೂ ಕೂಡ ಹಿಮಾಚಲ ಪ್ರದೇಶದಲ್ಲಿ ಕಾನ್ಫ್ಲುಯೆನ್ಸ್ ಆಗುತ್ತೆ. ಹಿಮಾಚಲ ಪ್ರದೇಶದಲ್ಲಿ ತಂಡಿ ಅಂತ ಒಂದು ಪ್ಲೇಸ್ ಇರುತ್ತೆ. ಸೊ ಹಿಮಾಚಲ ಪ್ರದೇಶದ ಒಂದು ತಂಡಿಯಲ್ಲಿ ಇವೆರಡು ಅಂದ್ರೆ ಚಂದ್ರ ಮತ್ತು ಬಾಗಾ ಎರಡು ನದಿಗಳು ಒಟ್ಟಿಗೆ ಸೇರ್ಕೊಳ್ಳುತ್ತೆ. ಸೊ ಅಲ್ಲಿಂದ ಮುಂದಕ್ಕೆ ಹರಿತಕ್ಕಂಥ ನದಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಚೆನಾಬ್ ರಿವರ್ ಅಂತ ಹೇಳ್ತೇವೆ. ಅಪ್ರಾಕ್ಸಿಮೇಟ್ಲಿ ಇದು 974 ಕಿಲೋಮೀಟರ್ ವ್ಯಾಪ್ತಿಯನ್ನ ಹರಿತಕ್ಕಂಥ ಒಂದು ನದಿಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಮ್ಯಾಪ್ ಅಲ್ಲಿ ನಾವಿಲ್ಲಿ ನೋಡೋದಾದ್ರೆ ಯು ಕ್ಯಾನ್ ಸಿ ಹಿಯರ್. ಸೊ ಇಲ್ಲಿ ಹಿಮಾಚಲ್ ಪ್ರದೇಶ HP ಇಂದ ಇದು ಸ್ಟಾರ್ಟ್ ಆಗುತ್ತೆ. ಸೊ ಭಾರತ ದೇಶದ ಜಮ್ಮು ಕಾಶ್ಮೀರ್ನ ಮುಖಾಂತರ ಇದು ಪಾಕಿಸ್ತಾನವನ್ನ ರೀಚ್ ಆಗುತ್ತೆ. ಸೊ ಪಾಕಿಸ್ತಾನವನ್ನ ರೀಚ್ ಆದ ನಂತರ ಸೊ ಇದಕ್ಕೆ ಜೀಲಂ ನದಿ ಬಂದು ಸೇರ್ಕೊಳ್ಳುತ್ತೆ. ಇನ್ನೂ ಸ್ವಲ್ಪ ಮುಂದಕ್ಕೆ ಬಂದಾಗ ರಾವಿ ನದಿ ಕೂಡ ಬಂದು ಸೇರ್ಕೊಳ್ಳುತ್ತೆ. ಇನ್ನೂ ಸ್ವಲ್ಪ ಮುಂದಕ್ಕೆ ಬಂದಾಗ ಸಟ್ಲೆಜ್ ನದಿಗೆ ಇದು ಸೇರ್ಕೊಳ್ಳುತ್ತೆ. ಸೊ ಚೆನಾಬ್ ಸಟ್ಲೆಜ್ಗೆ ಸೇರಿಕೊಂಡ ನಂತರ ಇದರ ಹೆಸರು ಮತ್ತೆ ಚೇಂಜ್ ಆಗುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಪಂಜ್ನಾಡ್ ಅಂತ ಕರಿತೇವೆ. ಪಂಜ್ನಾಡ್ ಅಂತ ಕರಿತೇವೆ. ಸೊ ಪಂಜ್ನಾಡ್ ಅಂತ ಯಾವಾಗ ಕರಿತೀವಿ ಅಂದ್ರೆ ಚೆನಾಬ್ ಸಟ್ಲೆಜ್ ಅನ್ನ ಸೇರಿಕೊಂಡ ನಂತರ ಮತ್ತೆ ಅದರ ಹೆಸರು ಚೇಂಜ್ ಆಗುತ್ತೆ. ಸೊ ಅದನ್ನ ಪಂಜ್ನಾಡ್ ಅಂತ ಹೇಳ್ತೇವೆ. ಸೊ ಅಲ್ಟಿಮೇಟ್ಲಿ ಅದು ಹೋಗಿ ನಮ್ಮ ಇಂಡಸ್ ಅಥವಾ ಸಿಂಧೂ ನದಿಯನ್ನ ಸೇರಿಕೊಳ್ತಕ್ಕಂಥ ಒಂದು ನದಿಯಾಗಿರುತ್ತೆ. ಸೊ ಇಟ್ ಫ್ಲೋಸ್ ಥ್ರೂ ಜಮ್ಮು ಅಂಡ್ ಕಾಶ್ಮೀರ್. ಸೊ ಜಮ್ಮು ಮತ್ತು ಕಾಶ್ಮೀರದ ಮುಖಾಂತರ ಇದು ಪಾಕಿಸ್ತಾನದಲ್ಲಿ ಒಂದು ಪಂಜಾಬ್ ಅಂತ ಇರುತ್ತೆ. ಸೊ ಪಾಕಿಸ್ತಾನದ ಪಂಜಾಬ್ಗೆ ಸೇರಿಕೊಳ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಇದು ಅಂಡ್ ಮರ್ಜಸ್ ವಿತ್ ಸಟ್ಲೆಜ್ ರಿವರ್. ಸೊ ಸಟ್ಲೆಜ್ ರಿವರ್ ಜೊತೆ ಸೇರ್ಕೊಳ್ಳುತ್ತೆ. ಸೇರ್ಕೊಂಡ ನಂತರ ಇದನ್ನ ನಾವು ಪಂಜ್ನಾಡ್ ರಿವರ್ ಅಂತ ಹೇಳ್ತೇವೆ. ಸೊ ಅದನ್ನೇ ನಾವು ಮ್ಯಾಪ್ ಅಲ್ಲಿ ನೋಡಿದ್ದು ಪಂಜ್ನಾಡ್ ರಿವರ್ ಅಂತ ಹೇಳ್ತೇವೆ. ಸೊ ಅಲ್ಟಿಮೇಟ್ಲಿ ಇದು ಯಾವ್ದನ್ನ ಸೇರ್ಕೊಳ್ಳುತ್ತೆ ಅಂದ್ರೆ ಇಂಡಸ್ ರಿವರ್ ಅಥವಾ ಸಿಂಧೂ ನದಿಯನ್ನ ಸೇರಿಕೊಳ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಹಾಗಿದ್ರೆ ಈ ಚೆನಾಬ್ ರಿವರ್ಗೂ ಕೆಲವೊಂದು ಟ್ರಿಬ್ಯೂಟರೀಸ್ ಅಥವಾ ಉಪನದಿಗಳಿರ್ತವೆ. ಸೊ ಪ್ರಮುಖ ಟ್ರಿಬ್ಯೂಟರೀಸ್ ಯಾವ್ದ್ಯಾವ್ದು ಅಂದ್ರೆ ತಾವಿ, ರಾವಿ, ಮರಸುದರ್, ಜೀಲಂ, ನೀರು ಮತ್ತೆ ಕಲ್ನೈ ರಿವರ್ ಅಂತ ಹೇಳ್ತೇವೆ. ಸೊ ಇವೆಲ್ಲ ಕೂಡ ಇದರ ಉಪನದಿಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಎಕ್ಸ್ ಮುಂಚೆ ಇದನ್ನ ನಾವು ಟ್ವಿಟರ್ ಅಂತ ಏನ್ ಹೇಳ್ತಾ ಇದ್ವಿ. ಸೊ ಇದರ ಅಡಿಯಲ್ಲಿ ಪ್ರಾರಂಭಿಸಲಾದ ಹೊಸ ಸಂದೇಶ ವೇದಿಕೆಯ ಹೆಸರೇನು? ವಾಟ್ ಈಸ್ ದ ನೇಮ್ ಆಫ್ ದಿ ನ್ಯೂ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ ಲಾಂಚ್ಡ್ ಅಂಡರ್ ಎಕ್ಸ್? ಸೊ ಈ ವಾಟ್ಸ್ಆ್ಯಪ್,
ಟೆಲಿಗ್ರಾಮ್ ಈ ಥರ ಹೇಗಿರುತ್ತೆ ಅದೇ ರೀತಿ ಟ್ವಿಟ್ಟರ್ನ ವತಿಯಿಂದ ಅಥವಾ ಎಕ್ಸ್ನ ವತಿಯಿಂದ ಒಂದು ಮೆಸೇಜಿಂಗ್ ಅಪ್ಲಿಕೇಶನ್ ಅನ್ನು ಲಾಂಚ್ ಮಾಡಿರ್ತಾರೆ. ಸೊ ಇದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಸೊ ಇದಕ್ಕೆ ಎಕ್ಸ್ ಚಾಟ್ ಅಂತ ನಾಮಕರಣ ಮಾಡಿರ್ತಾರೆ. ಈ ಎಕ್ಸ್ ಚಾಟ್ನ ವಿಶೇಷತೆಗಳೇನು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥವ್ರು ಇಲಾನ್ ಮಸ್ಕ್ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದೊಂದು ಹೊಸ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಸೊ ಇದು ವಾಟ್ಸ್ಆಪ್, ಟೆಲಿಗ್ರಾಮ್ ಮತ್ತೆ ವಿ ಚಾಟ್ ಏನಿದೆ, ಸೊ ಇದಕ್ಕೆ ಕಾಂಪಿಟೇಟರ್ ಆಗಿ ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಇವರು ಲಾಂಚ್ ಮಾಡಲಾಗಿರುತ್ತೆ. ಸೊ ಇದು ಸೆಕ್ಯೂರ್ ಅಂದ್ರೆ ಭದ್ರತೆಯನ್ನ ಹೊಂದಿರುತ್ತೆ. ಫೀಚರ್ಸ್ ರಿಚ್ ಆಲ್ಟರ್ನೇಟಿವ್ ವಿತ್ ಅಡ್ವಾನ್ಸ್ಡ್ ಎನ್ಕ್ರಿಪ್ಷನ್ ಅಂಡ್ ಕ್ರಾಸ್ ಪ್ಲಾಟ್ಫಾರ್ಮ್ ಫಂಕ್ಷನಾಲಿಟಿ. ಅಂದ್ರೆ ಎನ್ಕ್ರಿಪ್ಷನ್ ಇರುತ್ತೆ, ಕ್ರಾಸ್ ಪ್ಲಾಟ್ಫಾರ್ಮ್ ಕ್ರಿಯಾತ್ಮಕತೆ ಇರುತ್ತೆ, ಮತ್ತೆ ಸುರಕ್ಷತೆಯಿಂದ ಕೂಡಿರ್ತಕ್ಕಂಥ ಒಂದು ಮೆಸೇಜಿಂಗ್ ಆಪ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಬಿಟ್ಕಾಯಿನ್ ಸ್ಟೈಲ್ ಎನ್ಕ್ರಿಪ್ಷನ್ ಫಾರ್ ಸೆಕ್ಯೂರ್ ಮೆಸೇಜಿಂಗ್ ಅಂದ್ರೆ ಈ ಒಂದು ಮೆಸೇಜಿಂಗ್ ಪ್ಲಾಟ್ಫಾರ್ಮ್ ಏನಿರುತ್ತೆ, ಸೊ ಬಿಟ್ಕಾಯಿನ್ ಸಿಸ್ಟಮ್ ಅಲ್ಲಿ ಬಳಕೆ ಮಾಡ್ತಕ್ಕಂಥ ಎನ್ಕ್ರಿಪ್ಷನ್ ಅನ್ನ ಅಂದ್ರೆ ಬ್ಲಾಕ್ ಬಾಕ್ಸ್ ಟೆಕ್ನಾಲಜಿ ಅಂತ ನಾವೇನು ಹೇಳ್ತೇವೆ ಆ ರೀತಿಯ ಒಂದು ತಂತ್ರಜ್ಞಾನವನ್ನ ಇದರಲ್ಲಿ ಬಳಕೆ ಮಾಡಲಾಗಿರುತ್ತೆ. ಸಿಮಿಲರ್ ಟು ವಾಟ್ಸ್ಆಪ್ ಮತ್ತೆ ಸಿಗ್ನಲ್. ಸೊ ವಾಟ್ಸ್ಆಪ್ ಮತ್ತೆ ಸಿಗ್ನಲ್ ಅಲ್ಲಿ ಇವಾಗ ಡಿಸಪಿಯರಿಂಗ್ ಆಪ್ಷನ್ ಅಂತ ಒಂದಿರುತ್ತೆ, ಅಂದ್ರೆ ಸ್ವಲ್ಪ ಸಮಯದ ನಂತರ ಆ ಮೆಸೇಜ್ಗಳು ಡಿಸಪಿಯರ್ ಆಗುತ್ತೆ. ಆ ರೀತಿಯ ಆಪ್ಷನ್ ಅನ್ನು ಕೂಡ ಇದರಲ್ಲಿ ಎನೇಬಲ್ ಮಾಡಲಾಗಿರುತ್ತೆ. ಸೊ ಅದ್ರ ಜೊತೆಗೆ ಇಟ್ ವರ್ಕ್ಸ್ ವಿತ್ ಆಂಡ್ರಾಯ್ಡ್, iOS ಮತ್ತೆ ವೆಬ್ ಅಲ್ಲೂ ಕೂಡ ಇದು ಕೆಲಸ ಮಾಡಬಹುದಾಗಿರುತ್ತೆ. ಇಟ್ ಕ್ಯಾನ್ ಸೆಂಡ್ ಎನಿ ಟೈಪ್ ಆಫ್ ಫೈಲ್, ಯಾವುದೇ ರೀತಿಯ ಫೈಲ್ಗಳನ್ನ ಸೊ ಇದರ ಮುಖಾಂತರ ನಾವು ಎಕ್ಸ್ಚೇಂಜ್ ಮಾಡಬಹುದಾಗಿರುತ್ತೆ. ಸೊ ವಾಟ್ಸ್ಆಪ್ ಗಿಂತ ಭಿನ್ನವಾಗಿ ಇದರಲ್ಲಿ ಆಡಿಯೋ ಮತ್ತೆ ವಿಡಿಯೋ ಕಾಲ್ಸ್ ವಿತೌಟ್ ಅ ಫೋನ್ ನಂಬರ್, ಅಂದ್ರೆ ಯಾವುದೇ ಫೋನ್ ನಂಬರ್ ಅನ್ನ ನಾವು ಯೂಸ್ ಮಾಡದೆ ಆಡಿಯೋ ಮತ್ತೆ ವಿಡಿಯೋ ಕರೆಗಳನ್ನ ಈ ಒಂದು ಎಕ್ಸ್ ಚಾಟ್ ನ ಮುಖಾಂತರ ನಾವು ಮಾಡಬಹುದಾಗಿರುತ್ತೆ. ಸೊ ಇಟ್ ಇಸ್ ಬಿಲ್ಟ್ ಆನ್ ರಸ್ಟ್. ಸೊ ರಸ್ಟ್ ಅಂತಕ್ಕಂಥದ್ದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ. ಆ ರಸ್ಟ್ ಎಂದು ಕರೀತಕ್ಕಂಥ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮೇಲೆ ಇದನ್ನ ಬಿಲ್ಡ್ ಮಾಡಿರ್ತಾರೆ. ಸೊ ಇದರ ಬೆನಿಫಿಟ್ ಏನು ಅಂದ್ರೆ ಇದರ ಸ್ಪೀಡ್ ಮತ್ತೆ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ, ವೇಗ ಮತ್ತೆ ಭದ್ರತೆ ಹೆಚ್ಚಾಗಿರ್ತಕ್ಕಂಥ ಒಂದು ಮೆಥಡ್ ಆಗಿರುತ್ತೆ. ಸೊ ಇಷ್ಟು ಇವತ್ತಿನ ಅಪ್ಡೇಟ್ಸ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 881. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಅಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಇವೆರಡು ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಮತ್ತೊಮ್ಮೆ ನಾನು ಮುಂದಿನ ಎಪಿಸೋಡ್ ನೊಂದಿಗೆ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.